ಶಿವಾಯ ನಮೋ ಜಯತಿ ಹರಿರತ್ನಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮನದೋ ನಃ ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಅಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಃ ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ ಸೂತ್ರಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸೂತ್ರಂ ಸ ವಾಯುಃ ಪುರುಷೋ ವಿರಿಂಚ್ಯಃ ಪ್ರದ್ಯುಮ್ನತಶ್ಚಾಥ ಕೃತೌ ಸ್ತ್ರಿಯೌ ದ್ವೇ ಪ್ರಜಜ್ಞತುರ್ಯಮಡೆ ತತ್ರ ಪೂರ್ವಾ ಪ್ರಧಾನ ಸಂಜ್ಞಾ ಪ್ರಕೃತಿರ್ಜನಿತ್ರೀ ಶ್ರದ್ಧಾ ದ್ವಿತೀಯಾಥ ತಯೋಶ್ಚ ಯೋಗೋ ಬಭೂವ ಪುಂಸೈವ ಚ ಸೂತ್ರನಾಮ್ನಾ ಹರೇರ್ನಿಯೋಗಾದಥ ಸಂಪ್ರಸೂತೌ ಶೇಷಃ ಸುಪರ್ಣಶ್ಚ ತಯೋಸ್ಸಹೈವ ಶೇಷಸ್ತಯೋರೇವ ಹಿ ಜೀವನಾಮ ಕಾಲಾತ್ಮಕಃ ಸೋಥ ಸುಪರ್ಣ ಆಸೀತ್ ತಯೋಃ ಶೇಷಃ ಜೀವನಾಮ ಅವರಲ್ಲಿ ಶೇಷರಿ ಜೀವ ಅಂತ ಹೆಸರು ಕಾಲಾತ್ಮಕ ಸೋಥ ಸುಪರ್ಣ ಆಸೀತ್ ಕಾಲಾಭಿಮಾನಿ ಸುಪರ್ಣ ತೌ ವಾಹನಂ ಶಯನಂಚೈವ ವಿಷ್ಣೋಃ ಕಾಲಾ ಜಯಾದ್ಯಾಶ್ಚ ತತಃ ಪ್ರಸೂತಾಃ ಕಾಲಾ ಜಯಾದ್ಯಾ ಅಪಿ ವಿಷ್ಣು ಪಾರ್ಷದಾಃ ಯಸ್ಮಾದಂಡಾತ್ ಪರತಃ ಸಂಪ್ರಸೂತಾಃ ನೀಚಾಃ ಸುರೇಭ್ಯಃ ತತಏವ ತೇಖಿಲಾಃ ವಿಶ್ವಕ್ಸೇನೋ ವಾಯುಜಃ ಖೇನತುಲ್ಯಃ ಕಾಲಾಃ ಜಯಾದ್ಯಾ ಅಪಿ ಕಾಲರು ಕಾಲಾಭಿಮಾನಿಗಳು ಮತ್ತು ವಿಜಯಾದಿ ವಿಷ್ಣು ಪಾರ್ಷದರು ಕಾಲಾಭಿಮಾನಿ ದೇವತೆಗಳು ಅವಾಂತರ ಕಾಲಾಭಿಮಾನಿ ದೇವತೆಗಳು ಮುಖ್ಯ ಕಾಲಾಭಿಮಾನಿ ಗರುಡ ಅವಂತರ ಕಾಲಾಭಿಮಾನಿ ದೇವತೆಗಳು ಅನೇಕರಿದ್ದಾರೆ. ಅನಂತರ ಜಯಾದಿ ವಿಷ್ಣು ಪಾರ್ಷದರು ಜಯ ವಿಜಯ ನಂದ ಸುನಂದ ಕುಮುದಾಕ್ಷ ಬಲ ಪ್ರಬಲ ಅವರೆಲ್ಲ ಇದ್ದಾರಲ್ಲ ವಿಷ್ಣು ಪಾರ್ಷದರು ಜೊತೆಯಾಗಿರ್ತಕ್ಕಂಥವ್ರು ಅಟೆಂಡೆಂಟ್ಸ್ ಎಂಬ ಅರ್ಥದಲ್ಲಿ ಅವರಿಗೆ. ಯಸ್ಮಾದ್ ಅಂಡಾತ್ ಪರತಃ ಸಂಪ್ರಸೂತಾಃ ನೀಚಾಸುರೇಭ್ಯ ಅವರೆಲ್ಲ ಯಾರವರು ಅಂಡಾತ್ ಬ್ರಹ್ಮಾಂಡದ ಹೊರಗೆ ಅನಂತರ ಸೃಷ್ಟರಾದವರು. ಅದಕ್ಕೆ ಸುರೇಭ್ಯ ನೀಚಾಹ ಇವರೆಲ್ಲ ಕೂಡ ದೇವತೆಗಳಿಗಿಂತ ಕಡಿಮೆ ಆದವರು. ನೀಚ ಶಬ್ದ ಕನ್ನಡದಲ್ಲಿ ಏನಂತ ಅರ್ಥ ಇದೆ ಸಾಮಾನ್ಯವಾಗಿ? ಕನ್ನಡದಲ್ಲಿ ಸಾಮಾನ್ಯವಾಗಿ ಅರ್ಥ ಏನು ನೀಚರು ಅಂದರೆ ನೀಚ, ಕೀಚಕ ನೀಚ, ದುರ್ಯೋಧನ ನೀಚ ಅಂತ ಹೇಳಿದರೆ ಕೆಟ್ಟವನು ಅಂತ ಅರ್ಥ ಇದೆ. ಸಂಸ್ಕೃತದಲ್ಲಿ ಅದಕ್ಕೆ ಎರಡರ್ಥನೂ ಇದೆ. ನೀಚೆ ಹಿಂದಿಯಲ್ಲಿ ಏನಂತಿದೆ? ಕೆಳಗೆ, ಅಷ್ಟೇ ಕೆಳಗೆ, ಅದು ಕೆಟ್ಟವನೇ ಆಗಬೇಕಾಗಿಲ್ಲ, ಅವರವರು ಅಂತ ಅರ್ಥ. ನೀಚರು ಮಹಾಲಕ್ಷ್ಮಿಗೆ ಹೇಳ್ತಾರೆ ಜಗನ್ನಾಥ ನೀಚಡೆರಿಪಡು ಅನಂತ ಗುಣದಿಂದ ಅಂದ್ಬಿಡ್ತಾರೆ, ಕಡಿಮೆ ಅಂತ ಅರ್ಥ, ಅಷ್ಟೇ ಅರ್ಥ ಅದಕ್ಕೆ. ನೀಚಾಹ ಸುರೇಭ್ಯ ಇವರೆಲ್ಲ ದೇವತೆಗಳಿಗಿಂತ ಕಡಿಮೆಯಾದವರು. ಯಾರು? ಅವಾಂತರ ಕಾಲಾಭಿಮಾನಿಗಳು, ಜಯ ವಿಜಯಾದಿಗಳು, ವಿಷ್ಣು ಪಾರ್ಷದರೆಲ್ಲ ಕೂಡ. ತೇ ಅಖಿಲಾಹ ಯಾಕೆ ಅಂಡಾತ್ ಪರತಃ ಸಂಪ್ರಸೂತ ಅಂಡದ ಹೊರಗೆ ಹುಟ್ಟಿದವರು, ಬ್ರಹ್ಮಾಂಡದ ಹೊರಗೆ ಹುಟ್ಟಿದವರು. ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಆಗ್ತಿರೋದೆಲ್ಲ ಕೂಡ ಯಾವ ಸೃಷ್ಟಿ ಇದು? ಬ್ರಹ್ಮಾಂಡ ಏನು ಸೃಷ್ಟಿಯಾಗಿಲ್ಲ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಪರತಃ ಬ್ರಹ್ಮಾಂಡದ ಹೊರಗೆ ಸೃಷ್ಟರಾದವರು. ಅದೇನು ವಿಶೇಷ ಅಂತ ಮುಂದೆ ಹೇಳ್ತಾರೆ. ಅಂತಸ್ಥಿತ ಕಾಮ ಬ್ರಹ್ಮ ತಥೋಜನಿ ಅಂತಸ್ಥಿತ ಹರಿಃ ಕಾಮಾತ್ ಅಂಡೇ ಬ್ರಹ್ಮ ತಥೋಜನಿ ತತ್ರ ದೇವಾಶ್ಚ ಸಂಜಾತಃ ಪುನಃ ತತ್ವಾತ್ಮಕಾಃ ಪ್ರಭೋಃ ಇತಿ. ಮುಂದೆ ವ್ಯೂಹಾತ್ ವಿಶ್ವಕ್ಸೇನೋ ವಾಯುಜಃ ಖೇನತುಲ್ಯಃ ವಿಷ್ಣು ಪಾರ್ಷದರಲ್ಲಿ ವಿಶ್ವಕ್ಸೇನ ಅಂತ ಒಬ್ಬ. ವಿಶ್ವಕ್ಸೇನ ಆತ ವಾಯುಜಃ ಖೇನತುಲ್ಯ ವಾಯುದೇವರ ಮಗ. ವಿಶ್ವಕ್ಸೇನ ವಾಯುದೇವರ ಮಗ. ಖೇನತುಲ್ಯ ಖ ಅಂದರೆ ಆಕಾಶ, ಆಕಾಶದ ಅಭಿಮಾನಿ ಗಣೇಶ, ಗಣೇಶನಿಗೆ ಸಮ. ಧನಪ ಅಶ್ವಿನಿ ವಿಶ್ವಕ್ಸೇನಾದ್ಯರಿಗೆ ಸಮದರಿಪ ಅಂತ ಹೇಳಬೇಕಾದ್ರೆ ಇವರೆಲ್ಲ ಗಣೇಶನಿಗೆ ಸಮ. ಇವರು ವಿಶ್ವಕ್ಸೇನ ವಿಷ್ಣು ಪಾರ್ಷದ. ನೈವೇದ್ಯದ ಕಸ್ಟೋಡಿಯನ್ ಯಾರು? ವಿಶ್ವಕ್ಸೇನನೇ. ವಿಶ್ವಕ್ಸೇನ ನೈವೇದ್ಯ ಶೇಷ ವಿಶ್ವಕ್ಸೇನಾಯ ದಾಪಯೇ ವಿಶ್ವಕ್ಸೇನಕ್ಕೆ ಒಪ್ಪಿಸಿಬಿಡ್ಬೇಕು. ಆತೇನು ಮಾಡ್ತಾನಾಗ ಅದನ್ನು ರಕ್ಷಣೆ ಮಾಡ್ಕೊಂಡಿರ್ತಾನೆ ಅಂತ ಅರ್ಥ.
ಖೇನ ತುಲ್ಯ ಖೇನ ಗರುಡ ವಿನಾಯಕೇನ ಗಣೇಶೇನ ತುಲ್ಯ ಸಮಃ ಅಂತ ಅರ್ಥ. ಕಾಲಾಜಯಾದ್ಯ ಅಪಿ ವಿಷ್ಣು ಪಾರ್ಷದಾಃ ಯಸ್ಮಾದ್ ಅಂಡಾತ್ ಪರತಃ ಸಂಪ್ರಸೂತಾಃ ನೀಚಾಃ ಸುರೇಭ್ಯಃ ತತಃ ಏವ ತೇ ಅಖಿಲಾಃ ವಿಶ್ವಕ್ಸೇನಃ ವಾಯುಜಃ ಖೇನ ತುಲ್ಯಃ. ನೈವೇದ್ಯ ಮಾಡ್ತಾ ಇಲ್ಲ ಅದನ್ನ ಹೇಳಿ ಕಸ್ಟೋಡಿಯನ್ ನೈವೇದ್ಯ ಮಾಡ್ತಾ ನೈವೇದ್ಯ ಒಪ್ಪಿಸ್ತಾ ಇದ್ದೇವೆ ಇಟ್ಕೊಂಡಿರಪ್ಪ ಅಂತ ಒಪ್ಪಿಸ್ತಾರೆ. ನಾವು ನೈವೇದ್ಯ ಮುಂದೆ ಬರೋದು ಇದರಲ್ಲಿ ಬರೋದು ರಮಾ ಬ್ರಹ್ಮ ಆ ಗುಂಪಿನಲ್ಲಿ ಬರೋದು ನೈವೇದ್ಯ ಮಾಡೋದು ತಾರತಮ್ಯದಲ್ಲಿ ಮುಂದೆನೇ ಬರೋದು. ಈ ಒಪ್ಪಿಸ್ತಿರೋದು ಅಷ್ಟೇ ನೋಡ್ಕೊಂಡಿರೋ ಅಂತ ಹೇಳಿ ಕೊಟ್ಟಾಗಲ್ಲ. ಸ್ವಾಮಿ ತೀರ್ಥಗಳು ಬರ್ತಾರೆ ತೀರ್ಥ ಗಿಂಡಿ ತಂದು ಇಡ್ತಾನೆ ತಂದಾತ ಅವ್ನು ಮೊದಲೇ ತೊಗೊಂಡ್ಬಿಟ್ಟ ಅಂತ ಅರ್ಥ ಅಲ್ಲ. ಇವ್ರು ತೊಗೊಂಡ್ಮೇಲೆ ತೊಗೊಳ್ಳೋದು ಒಪ್ಪಿಸ್ತಾರೆ. ನೈವೇದ್ಯ ಶೇಷ ಯಾರು ನೋಡ್ಕೋಬೇಕಲ್ಲ ಒಬ್ರು. ಅದು ಏನು ನಮ್ಗೆ ಎಚ್ಚರ ಇರಬೇಕು ಉಳಿದವರಿಗೆಲ್ಲ. ಅವು ವಿಶ್ವಕ್ಸೇನ ಕಸ್ಟೋಡಿಯನ್ ಈಗ ನಾವು ಏನಾದ್ರು ಮಾಡಿ ವಿಶ್ವಕ್ಸೇನ ಏನು ಮಾಡ್ತಾನೆ ಶಿಕ್ಷಿಸ್ತಾನೆ ಅಂತ ಅರ್ಥ. ಯಾರ ಕೈಲಿ ಒಪ್ಸಿರ್ತಾರೋ ಅವರು ಜವಾಬ್ದಾರರು ಅಂತ ಅಷ್ಟೇ ಹೊರತು ಅವ್ರಿಗೆ ಕೊಡೋದಲ್ಲ. ವಿಶ್ವಕ್ಕೆ ನೈವೇದ್ಯ ಮೊದಲು ಮಾಡಿಬಿಟ್ರೆ ಮುಂದೆ ಯಾರಿಗೂ ಮಾಡೋಂಗಿಲ್ಲ, ಆಮೇಲೆ ಯಾರಿಗೂ ಮಾಡೋಂಗಿಲ್ಲ. ಹಾಗಾಗ್ಬಿಡುತ್ತೆ. ವೈಷ್ಣವಕ್ಕೂ ಬರೋದಿಲ್ಲ. ಅರ್ಥ ಆಯ್ತಾ? ವೈಷ್ಣವಕ್ಕೂ ಬರೋದಿಲ್ಲ. ಯಾಕೆ ಆಮೇಲೆ ದೇವ್ರಿಗೆ ಕೊಡ್ಬೇಕು ಅದನ್ನೆಲ್ಲ ಸಾಧ್ಯನೇ ಇಲ್ಲ. ಅದು ಕಸ್ಟೋಡಿಯನ್ ಅನ್ನೋದು ಅಪಾರ್ಥ ಆಗಿಬಿಟ್ಟು ವಿಶ್ವ ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತ ಬರೆದು ಬಿಡ್ತಾರೆ. ನಿಮ್ಮ ಕೆಲವನು ಅವ್ರು ಏನು ಮಾಡಿಬಿಡ್ತಾರೆ ಅದನ್ನು ವಿಶ್ವ ಸೇರಿಗೆ ಕಸ್ಟೋಡಿಯನ್ ಬೇರೆ ತಗೊಳ್ಳೋನು ಬೇರೆ ತಗೋತಾ. ನೀನು ಇಟ್ಕೊಂಡು ಕೊಟ್ಟುಬಿಟ್ರೆ ಇವತ್ತು ಬ್ಯಾಂಕ್ನ ನಾಮಿನೇಷನ್ ಅಂತ ಕೊಟ್ಟು ನಾಮಿನೇಷನ್ ಅಂದರೆ ಅವ್ನು ರಿಸೀವ್ ಮಾಡ್ಬೋದು ಅಷ್ಟೇ, ಅವ್ನು ತೊಗೊಂಡೋಗ್ಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಈ ಚೆಕ್ ಕೊಟ್ಟಿರ್ತಾರೆ ತೊಗೊಂಬ ಅಂತ ಬೇರೆ ಚೆಕ್ ಕೊಟ್ಟಿರ್ತಾರೆ. ಆ ಚೆಕ್ ತರಬೇಕು ದುಡ್ಡು ಒಪ್ಪಿಸ್ಬೇಕೇ ಹೊರತು ಏನು ಮಾಡಾಗಿಲ್ಲ ಅವನು ತೊಗೊಂಡೋಗಿಲ್ಲ. ಬಟ್ ಯಾವಾಗ ತೊಗೊಂಡೋಗ್ಬೋದು ಅವನಿಗೆ ಅಂತ ಕೊಟ್ಟಿದ್ರೆ ನೋಡ ನಾನು ಬರೋ ನೀನು ತೊಗೊಂಡು ಸೆಲ್ಫ್ ಚೆಕ್ ಕೊಡ್ತಾರೆ ಸೈನ್ ಮಾಡ್ತಾ ಇರ್ತಾನೋ ಇವನಿಗೆ ಒಪ್ಪಿಸ್ಬೇಕು ತಂದು ಅಷ್ಟಕ್ಕೆ ಹೊರತು ಬೇರೆದಕ್ಕಲ್ಲ. ಅದು ವಿಶ್ವಕ್ಸೇನಿಗೆ ಒಪ್ಪಿಸಿರೋದು ಅಷ್ಟೇ ಹೊರತು ಅದೇನು ಮಾಡಾಗಿಲ್ಲ ನೈವೇದ್ಯ ಸ್ವೀಕಾರ ಮಾಡಾಗಿಲ್ಲ. ಉಡುಪಿ ಯಾವ ಸಂಪ್ರದಾಯವೂ ಇಲ್ಲ. ತಾರತಮ್ಯ ಹೋಗ್ಬಿಡುತ್ತೆ ಯಾವ ಸಂಪ್ರದಾಯದ. ಒಪ್ಪಿಸ್ತಾರೆ ಹೇಳಿಲ್ಲ ತೊಗೊಂಡಿದ್ದು ಇಟ್ಕೊಂಡು ನೀವು ಇಟ್ಕೊಂಡಿರಿ ದುಡ್ಡು ಕೊಟ್ಟರೆ ನೀವು ಉಪಯೋಗಿಸಿ ಅಂತ ಅರ್ಥ ಅಲ್ಲ. ಅದಕ್ಕೆ ಗೊತ್ತಾ ಎಲ್ಲೋ ಹೋಗ್ಬೇಕಾದ್ರೆ ತುಂಬ ದುಡ್ಡಿರುತ್ತೆ, ರಿಸ್ಕ್ ಇರುತ್ತೆ, ಇಟ್ಕೊಂಡು ಬರೋವರೆಗೆ ಅಂತ ಕೊಟ್ಟು ಹೋಗ್ತಾರೆ. ಅವ್ನು ಉಪಯೋಗಿಸೋಕೆ ಏನೂ ಇಲ್ಲ ಅಂತಾನೆ. ಏನು ಮಾಡ್ಬೇಕಂದ್ರೆ ನೋಡ್ಕೊಂಡಿರ್ಬೇಕು ಅಷ್ಟೇ. ಕಸ್ಟೋಡಿಯನ್ ಅಂತ ಅದಕ್ಕೆ ಕರೆಯೋದು. ಅಲ್ಲಿಗೂ ಏನಂತ ಏನೇ ಅವರು ಯಾರನ್ನು ಕೇಳ್ತಾರೆ ಈಗ ಆತನ ಏದು ರೆಸ್ಪಾನ್ಸಿಬಲ್ ಆ ಕೊಟ್ಟು ವಾಪಸ್ ಕೊಟ್ಟರೆ ಮುಗಿದೋಗ್ತಾರೆ ಅಷ್ಟೇ ಹೊರತು ಆತ ನೈವೇದ್ಯ ಕೊಡೋದಲ್ಲ. ನೈವೇದ್ಯವನ್ನು ಒಪ್ಸೋದು ಅಂದರೆ ನೋಡ್ಕೊಂಡಿರಪ್ಪ ಅಂಥೇಳಿ ಒಪ್ಸೋದು. ಯಾಕೆ ದೇವತೆ ಆತ ಖೇನ ತುಲ್ಯ ಗಣೇಶನ ಸಮಾದ್ರಿಂದಾಗಿನೇ ಆತ ವಿಘ್ನ ಬರದಂತೆ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಇದೆ ಅಂತ. ಅಭಿಮಾನಿ ಪ್ರಶ್ನೆ ಬರೋದಿಲ್ಲ. ಅಭಿಮಾನಿ ಪ್ರಶ್ನೆ ಮಹಾಲಕ್ಷ್ಮಿ ಇದ್ದಾರೆ ವಿರಾಕ್ ಅಭಿಮಾನಿ ಆಗ್ತಾರೆ. ಕಸ್ಟೋಡಿಯನ್ ಬೇರೆ ಇದು ಬೇರೆ. ಪೇಪರ್ ಸೆಟರ್ ಬೇರೆ, ಪೇಪರ್ ಕಸ್ಟೋಡಿಯನ್ ಬೇರೆ. ಈ ಪ್ರಿಂಟರ್ ಇರ್ತಾನೆ ಕೊಟ್ಟ ಮೇಲೆ ನಮ್ಗೆ ಒಪ್ಸೋ ಜವಾಬ್ದಾರಿ ಇನ್ನೊಬ್ರು ತೊಗೊಂಡ್ರೆ ಅವನ ಬರ ಅಪರಾಧಿ ಅವನೀಗ. ನಾವು ಪ್ರಿಂಟ್ ಮಾಡೋ ಪುಸ್ತಕ ಕೊಟ್ಟು ಯಾರಿಗೆ ಒಪ್ಸ್ಬೇಕು ಅವನೀಗ? ನಮ್ಗೆ ಅಲ್ಲಿವರೆಗೆ ಅವ್ನು ಯಾರು ಅವನ ಹತ್ರ ತೊಗೊಳಗಿಲ್ಲ ಪುಸ್ತಕನ. ಅವನು ತೊಗೊಳ್ಬಾರ್ದು, ಅವ್ನು ಕೊಡಲೂಬಾರ್ದು. ಕೊಟ್ಟರೆ ಏನಾಯ್ತದ ಅನ್ಯಾಯ, ಮೋಸ ಅದು. ಆ ರೀತಿ ತಾನು ನೋಡ್ಕೊತಿರ್ತಾರೆ ಅಷ್ಟೇ, ಯಾರು ಮುಟ್ಟದಂತೆ ಅದನ್ನು. ವ್ಯೂಹ ತೃತೀಯ ಏನ ವಿಶಿಷ್ಟಾದ್ವೈತ ಕಾನ್ಸೆಪ್ಟ್ ಯಾರು ಗಣೇಶನ ಪೂಜೆ ಮಾಡೋದಿಲ್ಲ ಅವರು. ಮತ್ತು ವಿಶ್ವಸ್ತೇನ ಪೂಜೆ ಮಾಡ್ತಾರೆ. ತಮಾಷೆ ಅಂದರೆ ಇಬ್ಬರಿಗೂ ಸಮ, ಅವರಿಬ್ಬರು ಕೂಡ ಒಂದು ಸಮ ಒಂದೇ ಅಲ್ಲ, ಸಮದೇವತೆ. ಅದಕ್ಕೇನ ತುಲ್ಯ ಗಣೇಶನಿಗೆ ಸಮ ಅಂತ ಹೇಳಿದ್ದಾರೆ ಹೊರತು ಏನಲ್ಲ ಗಣೇಶನೇ ಅಲ್ಲ, ಗಣೇಶನಿಗೆ ಸಮ. ವ್ಯೂಹ ತೃತೀಯಾತ್ ಅವರು ಸಾಮಾನ್ಯ ಶಿವನ ಕುಟುಂಬ ಯಾರನ್ನೂ ಪೂಜೆ ಮಾಡಲ್ಲ ಅವರು. ವಿಶಿಷ್ಟಾದ್ವೈತದಲ್ಲಿ ಶಿವ ಇಲ್ಲ, ಪಾರ್ವತಿ ಇಲ್ಲ, ಷಣ್ಮುಖ ಇಲ್ಲ, ಗಣೇಶ ಇಲ್ಲ. ಅದು ಇತರ ಬಜಿತಾಗುತ್ತೆ ಅಂತ. ಆಶ್ಚರ್ಯ, ಭಾಳ ಆಶ್ಚರ್ಯ. ಅದರ ದ್ವೇಷಗಳು ಇನ್ನು ಹೇಳ್ಬೇಕಾದ್ರೆ ದ್ವೇಷಗಳು. ಪ್ರಾಣ ಹೋದ್ರೂ ಪರವಾಗಿಲ್ಲ ಶಿವ ಗುಡಿಗೆ ಹೋಗಬಾರ್ದು ಈ ರೀತಿ ಅವ್ರು ಮಾಡ್ಕೊಂಡ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ದ್ವೇಷ ಕಾರಣ ಇಲ್ಲ ಅದಕ್ಕೆ. ವೀರ ವೈಷ್ಣವ ರುದ್ರದೇವರು ಏನವರು ವೈಷ್ಣವಾಗ್ರೇಸರು. ಅವರು ದ್ವೇಷ ಮಾಡಿದರೆ ವೈಷ್ಣವ ದ್ವೇಷನೇ ಆಯ್ತು ಅಲ್ಲಿ. ತದ್ಭಕ್ತ ದ್ವೇಷ ಬಚ ಗುಂಪಿ ಬರುತ್ತೆ. ಅವ್ರು ದೇವತೆ ಅಂತ ಒಪ್ಪಿ ಅವರು ದ್ವೇಷ ಮಾಡಿದರೆ ಅರ್ಥ ಏನಾಗ? ವ್ಯೂಹ ತೃತೀಯಾತ್ ಪುನರೇವ ವಿಷ್ಣೋ ದೇವಾನ್ ಚತುರ್ವರ್ಣ ಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತಯ ನಿರುದ್ಧೋ ನೆಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಮ್. ವ್ಯೂಹ ತೃತೀಯಾತ್ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈಗ ವ್ಯೂಹ ಮೂರನೇ ವ್ಯೂಹ ಯಾವುದೀಗ? ಪ್ರದ್ಯುಮ್ನ ರೂಪದ ಶ್ರೀಹರಿಯಿಂದ ಪುನರೇವ ವಿಷ್ಣೋ ತೃತೀಯಾತ್ ವ್ಯೂಹಾತ್, ತೃತೀಯ ವಿಷ್ಣುವಿನ ತೃತೀಯ ವ್ಯೂಹದ ರೂಪದಿಂದ ದೇವಾನ್ ಚತುರ್ವರ್ಣ ಗತಾನ್ ಸಮಸ್ತಾನ್ ಸಂಗೃಹ್ಯ. ದೇವತೆಗಳು ಯಾರ್ಯಾರವರು? ಚತುರ್ವರ್ಣ ಗತರು. ದೇವತೆಗಳಲ್ಲೂ ಏನಿದೆ? ವರ್ಣ ಧರ್ಮ ಇದೆ. ಬ್ರಹ್ಮದೇವರು ಬ್ರಾಹ್ಮಣರು, ವಾಯುದೇವರು ಕ್ಷತ್ರಿಯರು. ಈ ಕ್ರಮದಲ್ಲಿ ವ್ಯತ್ಯಾಸ ಇದೆ.
ಎಲ್ಲ ದೇವತೆ ಅದು ವರ್ಣ ದೇವತೆಗಳಿಗೆ ವರ್ಣ ಆಶ್ರಮ ಹೆಸರಿಗಷ್ಟೇ. 4 ವರ್ಣನೂ ಅವ್ನು ಫಾಲೋ ಮಾಡ್ಬೋದು, 4 ಆಶ್ರಮನೂ ಫಾಲೋ ಮಾಡ್ಬೋದು. ಅವ್ರು ಯಾವ ದೋಷಗಳೂ ಇಲ್ಲ. ಇದಕ್ಕೋಸ್ಕರ ಅಷ್ಟೇ ಟೆಂಟೇಟಿವ್ ಆಗಿ ಮಾಡಿರೋ ವ್ಯವಸ್ಥೆ ಹೊರತು ಅದಕ್ಕೆ ಮನುಷ್ಯರಿಗೆ ಬಂಧನ ಇಲ್ಲ ಅವರಿಗೆ. ವಾಯುಜ ಖೇನ ವರ್ಣಗತಾನ್ ಸಮಸ್ತಾನ್, ಎಲ್ಲ ದೇವತೆಗಳನ್ನು ಸಹ ವ್ಯೂಹ ಪ್ರದ್ಯುಮ್ನ ರೂಪದಿಂದ ಸ್ವೀಕಾರ ಮಾಡಿ ಅನಿರುದ್ಧದ ಶ್ರೀಹರಿಯು ಬೀಜಾತ್ಮತೆಯ ಬೀಜ ಸಂಗ್ರಹ್ಯ ಬೀಜ ರೂಪದಲ್ಲಿ ತಗೊಂಡಿದ್ದಾರೆ. ಅವರೆಲ್ಲ ಕೂಡ ಬೀಜಗಳನ್ನು ಬೀಜ ಎಷ್ಟಿರುತ್ತೆ, ಬೆಳೆ ಬಂದಾಗ ಎಷ್ಟು ದೊಡ್ಡದಾಗಿಬಿಡುತ್ತೆ. ಸೊ ಬೀಜ ರೂಪದಲ್ಲಿ ತಗೊಂಡ್ಬಿಟ್ಟು ನೆಥತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯ, ಅದನ್ನು ಶಾಂತಿ ರೂಪದ ಅನಿರುದ್ಧ ಪತ್ನಿ ಯಾರೋ ಶಾಂತಿ, ಅನಿರುದ್ಧ ರೂಪ ತನ್ನ ಪತ್ನಿಯಾದ ಶಾಂತಿ ಅಂತಕ್ಕಂಥ ಮಹಾಲಕ್ಷ್ಮಿ ತ್ರಿಗುಣಾತ್ಮಿಕಾಯಾಮ್, ಪ್ರಕೃತಿ ಅಭಿಮಾನಿ ದೇವತೆ. ತ್ರಿಗುಣಗಳು ಅಂದ್ರೇನು? ಸತ್ವಗುಣ, ರಜೋಗುಣ, ತಮೋಗುಣ. ಅವುಗಳ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಗೆ ನೆಥತ್ತ, ಅವರಲ್ಲಿ ತಸ್ಮಿನ್ ಗರ್ಭಂ ದಧಾಮ್ಯಹಂ, ಅವ್ರ ಮೂಲಕ ಸೃಷ್ಟಿ ಮುಂದುವರಿಸ್ತಾ ಇದ್ದಾರೆ. ತಥೋ ಮಹತ್ತತ್ವ ತನುರ್ವಿರಿಂಚ ಸ್ಥೂಲಾತ್ಮನೈವಾಜನಿ ವಾಕ್ಯ ದೇವಿ ತಸ್ಯಾಂ ಅಹಂಕಾರ ತನುಂ ಸರುದ್ರಂ ಸಸರ್ಜ ಬುದ್ಧಿಂಚ ತದರ್ಧ ದೇಹಾಂ. ತಥೋ ಮಹತ್ತತ್ವ ತನುರ್ವಿರಿಂಚ ಸ್ಥೂಲಾತ್ಮನ ಏವ ಅಜನಿ ವಾಕ್ಚ ದೇವಿ ತಸ್ಯಾಂ ಅಹಂಕಾರ ತನುಂ ಸರುದ್ರಂ ಸಸರ್ಜ ಬುದ್ಧಿಂಚ ತದರ್ಧ ದೇಹಾಂ. ಇಲ್ಲಿ ಮತ್ತೆ ಯಾರು ಸೃಷ್ಟಿ ಆಗ್ತಾ ಇದ್ದಾರೆ? ಇವರಿಂದ ಅನಿರುದ್ಧ ಸೃಷ್ಟಿ. ಈಗ ಅದ್ರಲ್ಲಿ ಫಸ್ಟ್ ಬಂದಿದ್ದಾರೀಗ ತಥೋ ಮಹತ್ತತ್ವ ತನುರ್ ವಿರಿಂಚಃ, ಬ್ರಹ್ಮದೇವರು ಅವತಾರ ಮಾಡಿದ್ದಾರೆ. ಎರಡನೇ ಹುಟ್ಟು ಬ್ರಹ್ಮದೇವರಿಗೆ. ಈಗ ಭೂಲೋಕದಲ್ಲಿ ಅವತಾರ ಇಲ್ಲ ಅವರಿಗೆ, ಅಲ್ಲಿ ಅಭಿವ್ಯಕ್ತಿ ಇದೆ. ಅದರಿಂದಾಗಿಯೇ ಮಹತ್ತತ್ವ ತನುಹು ಅಂದರೆ ಮಹತ್ತತ್ವಾಭಿಮಾನಿ ದೇವತೆ. ಅವರು ಮಹತ್ತತ್ವಾಭಿಮಾನಿ ದೇವತೆಯಾದಂತಹ ಬ್ರಹ್ಮದೇವರು ಈ ಅನಿರುದ್ಧ ಶಾಂತಿಯರ ಮೂಲಕವಾಗಿ ಮತ್ತೊಮ್ಮೆ ಹುಟ್ಟಿ ಬಂದರು. ಅಲ್ಲಿ ವಾಸುದೇವ ಮಾಯಾರೂಪದ ಲಕ್ಷ್ಮೀನಾರಾಯಣರಿಂದ ಹುಟ್ಟಿದ್ರು. ಈಗ ಶಾಂತಿ ಅನಿರುದ್ಧ ರೂಪದ ಲಕ್ಷ್ಮೀನಾರಾಯಣರು ಹುಟ್ಟುತ್ತಾ ಇದ್ದಾರೆ. ಇದು ಬ್ರಹ್ಮಾಂಡ ಸೃಷ್ಟಿ ಆಗೇ ಇಲ್ಲ, ಇನ್ನೂ ಕೂಡ ಇನ್ನೂ ಆಗಿಲ್ಲ, ಮುಂದೆ ಬರ್ಬೇಕು ಇನ್ನೂ. ಹೊರಗಡೆನೆ ಎರಡನೇ ಸೃಷ್ಟಿ. ರಿಂಚಃ ಸ್ಥೂಲಾತ್ಮನ ಅಂದರೆ ಸ್ಥೂಲ ರೂಪ ಬಂತು ಅವರಿಗೆ. ಅನಿರುದ್ಧ ದೇಹದಿಂದ ಮುಂದಿನ ದೇಹ ಬಂತು ನೆಕ್ಸ್ಟ್. ಈಗ ಅರ್ಥ ಆಯ್ತು. ಅವತಾರದ ದೇಹ ಬರೋದಿಲ್ಲ ಅವರಿಗೆ, ಅವತಾರ ಇಲ್ಲ, ಆ ದೇಹ ಇಲ್ಲ. ಸ್ಥೂಲಾತ್ಮನೈವ ಅಜನಿ ಅವತರಿಸಿದರು. ಬಡಿಥ ಬಂತಲ್ಲ ಅಜನಿ, ಗೊತ್ತಾಯ್ತಾ? ಅಜನಿ ವಾಕ್ಚದೇವಿ ವಾಗ್ದೇವಿ ಸರಸ್ವತಿ ಬ್ರಹ್ಮದೇವರು ಸರಸ್ವತಿ ಇಬ್ಬರು ಅವತಾರವನ್ನು ಮಾಡಿದರು. ವಾಕ್ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ವಾಗಭಿಮಾನಿ ದೇವತೆ ಅಂತ ಅರ್ಥ. ಅವರು ಮಹತ್ತತ್ವಾಭಿಮಾನಿ ದೇವತೆ, ಅವರು ವಾಗಭಿಮಾನಿ ದೇವತೆ ಇವರು. ಅದಕ್ಕಾಗಿ ವಾಗ್ದೇವಿ ಅಂತಷ್ಟೇ, ಯಾರಿಗೂ ತಕ್ಷಣ ಯಾರು ಅರ್ಥ ಆಗ್ತದೆ? ಸರಸ್ವತಿ ಅಂತ. ವಾಕ್ಯದೇವಿ ತಸ್ಯಾಂ ಅಹಂಕಾರ ತನುಂ ಸ ರುದ್ರಂ ಸಸರ್ಜ ಬುದ್ಧಿಂಚ ತದರ್ಧ ದೇಹ. ತಸ್ಯಾಂ ಆ ಬ್ರಹ್ಮದೇವರು ತಸ್ಯಾಂ ಸರಸ್ವತಿ ದೇವಿಯಲ್ಲಿ ಅಹಂಕಾರ ತನುಂ ಸ ರುದ್ರಂ ಸಸರ್ಜ, ಅಹಂಕಾರಕ್ಕೆ ಅಭಿಮಾನಿ ದೇವತೆಯಾದಂತಹ ರುದ್ರಂ ಸಸರ್ಜ, ರುದ್ರದೇವರನ್ನು ಹುಟ್ಟಿಸಿದ್ರು. ಬ್ರಹ್ಮ ಸರಸ್ವತಿಯರಿಂದ ಈಗ ಇನ್ನೊಂದ್ಸತಿ ಹುಡ್ತಾ ಇದ್ದೇನೆ. ಅಲ್ಲಿ ಹುಟ್ಟಿದ್ರಾಗ ಅದು ಒಂದ್ಸತಿ ಅವಾಗ ಅಲ್ಲೆಲ್ಲ ಹುಟ್ಟಿ ಆಗಿತ್ತು. ಇನ್ನೊಂದು ರೂಪದಲ್ಲಿ ಹುಡ್ತಾರೆ ಈಗ. ಯಾರು? ಈಗ ತತ್ವಾಭಿಮಾನಿ ದೇವತೆ ರೂಪ ಇದು. ಅದು ತತ್ವಾಭಿಮಾನಿ ದೇವತೆ ರೂಪ ಅಲ್ಲ. ಇದು ಯಾವುದಿದು? ಅಹಂಕಾರ ತತ್ವ, ಅದಕ್ಕೆ ತಕ್ಕಂತೆ ಅಭಿಮಾನಿ ರೂಪ ಇದು ಹುಟ್ಟಿತ್ತು. ಈಗ ಇದು ವೆರಿ ಇಂಪಾರ್ಟೆಂಟ್. ದೇವತೆ ಕಶ್ಯಪರ ಮಕ್ಕಳೇ ಹುಡ್ತಾರಲ್ಲ, ತತ್ವಾಭಿಮಾನಿ ರೂಪಗಳಲ್ಲ ಯಾವುದು ಕೂಡ. ಇಲ್ಲಿ ಹುಟ್ಟೋ ತತ್ವಾಭಿಮಾನಿ ರೂಪಗಳು. ಅಲ್ಲಿ ಗರುಡ ಹುಡ್ತಾರೆ, ತತ್ವಾಭಿಮಾನಿ ರೂಪ ಇಲ್ಲಿರೋದು, ಗೊತ್ತಾಯ್ತಾ? ಅಲ್ಲಿ ಶೇಷದೇವರು ಹುಡ್ತಾರೆ, ಇಲ್ಲಿರೋದು ಈ ರೂಪ ಇರೋದು. ಅದರಿಂದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಬ್ಬರು ಒಂದೇ ಆದರೂ ಕೂಡ ಯಾವ ರೂಪದಿಂದ ಏನು ಕೆಲಸ ಮಾಡ್ತಾರೆ ಎಂಬುದು ಇಂಪಾರ್ಟೆಂಟ್. ನಾವು ಬಟ್ಟೆನೇ ಹೇಗೆ ಮಡಿ ಬಟ್ಟೆ ಅಂತ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ್ತೀವಲ್ಲ, ಹಾಗೆ ಆಯಾ ರೂಪಗಳಿಂದ ಕೆಲಸವನ್ನು ಮಾಡ್ತಾರೆ. ಸ್ಥೂಲಾತ್ಮನೈವಾಜನಿ ವಾಕ್ಯದೇವಿ ತಸ್ಯಾಂ ಅಹಂಕಾರ ತನುಂ ಸ ರುದ್ರಂ ಸಸರ್ಜ ಅಂದರೆ ಸೃಷ್ಟಿ ಮಾಡಿದರು. ಬುದ್ಧಿಂಚ ತದರ್ಧ ದೇಹಾಂ, ಜೊತೆಗೆ ತದರ್ಧ ದೇಹಾಂ, ಅರ್ಧ ದೇಹ ಅಂದರೆ ಅರ್ಧಾಂಗಿನಿ, ಅವರ ಪತ್ನಿಯಾದಂತಹ ಬುದ್ಧಿಭಿಮಾನಿ ದೇವತೆ ಯಾರು ಅಂದರೆ ಪಾರ್ವತಿ ದೇವಿ, ಅವ್ರು ಹುಟ್ಟಿದ್ರು. ಮುಂದೆ ನೆಕ್ಸ್ಟ್ ಅಂತ ಹೇಳ್ತಾರೆ. ಬುದ್ಧಿಂಚ ತದರ್ಧ ದೇಹಾಂ ಬುದ್ಧ್ಯಾಮುಮಾಯಾಂ ಬುದ್ಧಿಭಿಮಾನಿ ದೇವತೆಯಾದ ಉಮಾದೇವಿಯಲ್ಲಿ ಸಹ ಶಿವ ಅಲ್ಲ ಶಿವ ಇರಬೇಕಲ್ಲಿ, ದೀರ್ಘ ಇದೆ, ಅದು ತಿದ್ದೆ. ಅದು ಶಿವ ಸ್ತ್ರೀರೂಪ, ಶಿವ ಅಷ್ಟೇ, ಶಿವಸ್ತ್ರೀರೂಪ ಅದರಲ್ಲಿ ಸರಿ ಇರುತ್ತೆ. ಶಿವಸ್ತ್ರೀರೂಪ ಮನಶ್ಚ ವೈಕಾರಿಕ ದೇವಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ
ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ. ಬುದ್ಧ್ಯಾಮುಮಾಯಾಂ ಸಹ ಶಿವ. ಆ ಶಿವ ಉಮಾದೇವಿಯಲ್ಲಿ ತ್ರಿರೂಪ, ಮೂರು ರೂಪದಿಂದ. ರುದ್ರದೇವರ ಅಹಂಕಾರಕ್ಕೆ ಮೂರು ರೂಪಗಳು, ತೈಜಸ, ವೈಕಾರಿಕ ಮತ್ತು ತಾಮಸ ಅಂತ ಮೂರು ರೂಪಗಳು. ಅದಕ್ಕೆ ಮನಶ್ಚ ತ್ರಿರೂಪ ರುದ್ರದೇವರು, ಮನಶ್ಚ ವೈಕಾರಿಕ ದೇವಸಂಘಾನ್ ದಶಾಂದ್ರಿಯಾಣ್ಯೇವ ಚ ತೈಜಸಾನಿ. ಮೂರು ರೂಪದಿಂದ ಶಿವ ಸೃಷ್ಟಿ ಮಾಡಿದರು. ಏನಂತ? ಮೊದಲಿಗೆ ಮನಃ, ಮನಸ್ತತ್ವ ಹುಟ್ಟಿತು. ಮನಸ್ತತ್ವ ನೆಕ್ಸ್ಟು. ಆಮೇಲೆ ವೈಕಾರಿಕ ದೇವಸಂಘಾನ್, ವೈಕಾರಿಕ ಇದರಿಂದ ದೇವಸಂಘಾನ್ ದಶಾಂದ್ರಿಯಾಣ್ಯೇವ ಚ, 10 ಇಂದ್ರಿಯಗಳು ಪ್ಲಸ್ ಮನಸ್ಸು ಮೊದಲೇ ಬಂದಿತ್ತು. ವೈಕಾರಿಕ ದೇವಸಂಘಗಳು ಇವೆಲ್ಲ ತೈಜಸಾನಿ, ತೈಜಸ ಅಹಂಕಾರದ ಹುಟ್ಟಿದವಳು ವಿಷ್ಣು ಕೂಡ. ಖಾದೀನ್ ವಿಷಯೈಶ್ಚ ಸಾರ್ಥಂ. ಖಾದೀನ್ ಅಂದ್ರೇನು? ಭೂತಾಕಾಶ. ಆಕಾಶದಲ್ಲಿ ಭೂತಾಕಾಶಕ್ಕೂ ಖ ಅಂತಾರೆ, ಖಾ ಅಂತ ಕರೀತಾರೆ. ಪ್ರಸಂಗ ನೋಡ್ಕೊಂಡು ಅರ್ಥ ಇಡಬೇಕು. ಇಲ್ಲಿ ಹಿಂದೆ ಖೇನ ಅಂತ ಬಂತು. ಖೇನ ಅಂದರೆ ಯಾರಲ್ಲಿ? ಅಲ್ಲೂ ಭೂತಾಕಾಶನೇ. ಗಣೇಶ ಯಾವುದಕ್ಕೆ ಅಭಿಮಾನಿ ದೇವತೆ? ಭೂತಾಕಾಶಕ್ಕೇನೆ. ಅದು ಇಲ್ಲೂ ಕೂಡ ಈ ಹುಟ್ಟಿದ ಆಕಾಶ ಅಂತಷ್ಟೇ. ಏನದು ಹುಟ್ಟಿದ ಆಕಾಶ? ಯಾವುದದು? ಭೂತಾಕಾಶ. ಅವ್ಯಾಕೃತ ಆಕಾಶಕ್ಕೆ ಏನಿಲ್ಲ, ಹುಟ್ಟಿರೋ ಪ್ರಸಂಗನೇ ಇಲ್ಲ. ಅದೆಲ್ಲ ಸರಿಯಾಗಿ ಗಮನಿಸಿರ್ಬೇಕು. ಆ ಪದಗಳು ಒಂದೇ ಇರುತ್ತಾಗ. ಉಳಿದವರೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೂ ಖೇ ಅಂತ ಬಂತು, ಅಲ್ಲೂ ಖಾ ಅಂತ ಬಂತು. ಆದ್ದರಿಂದಾಗಿನೇ ಈ ಆಕಾಶನೇ ತಿಳ್ಕೊಂಡು ತಪ್ಪರ್ಥ ಬರೋದು. ಅದೇ ತಮ್ಮ ಪಂಥ ಮಾಡ್ಕೊಂಡ್ಬಿಡ್ತಾರೆ. ಅದು ತಪ್ಪು ಮಾಡಿದ್ದೇನೆ ಅವ್ರ ಶಿಷ್ಯರು ಏನು ಮಾಡಿಬಿಡ್ತಾರೆ? ನಮ್ಮದೇ ಒಂದು ಪಂಥ, ಗೊತ್ತಾಯ್ತಾ? ತಪ್ಪಿನ ಒಂದು ಪಂಥ ಮಾಡಿಕೊಟ್ರೆ ಏನು ಮಾಡ್ಬೇಕು? ಅದಕ್ಕೆ ಅರ್ಥ ಆಯ್ತಾ? ಈಗ ವಾಯುದೇವ್ರ ದ್ವೇಷಗಳದೇ ಒಂದು ಗುಂಪು ಅಂತೀವಲ್ಲ, ಹಾಗೆ ಆ ಥರ ಗುಂಪು ಹುಟ್ಟಿಬಿಡುತ್ತೆ. ಆ ಥರ ಹುಟ್ಕೋಬಾರ್ದು. ಇವೆಲ್ಲ ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು ಇವೆಲ್ಲ ಕೂಡ. ಜನ ಏನು ತಿಳ್ಕೊಂಡ್ರು? ಅವ್ರ ಪದ್ಧತಿ ಅಲ್ಲ ಅದು. ಆ್ಯಕ್ಚುಲಿ ಏನದು? ತಪ್ಪನ ಪದ್ಧತಿ ಅಂತ ಕರೆದು ಏನಾಗುತ್ತಾಗ? ರಾಂಗ್ ಆನ್ಸರ್ ಅದೊಂದು ಪದ್ಧತಿ ಅಂತ ಕರೆದು ಪಾಸ್ ಮಾಡ್ಬೇಕಾಗತ್ತೆ. ಅದನ್ನ ಪದ್ಧತಿ ಅಲ್ಲ, ಅದು ಇನ್ವ್ಯಾಲಿಡ್ ಅದೆಲ್ಲ ಕೂಡ. ಬಟ್ ತುಂಬ ಜನ ಗುಂಪು ಸೇರಿದಾಗ ಏನಾಗ್ಬಿಡುತ್ತೆ? ಅದು ದೊಡ್ಡ ಗಲಾಟೆ ಬಿಸಿಬಿಡ್ತಾರೆ ಅವ್ರು. ತಡೀತಾ ಇವತ್ತು ನಡೆಯೋದು ಹಾಗೆ ತಾನೆ. ಇದು ಅವಾಗ ತಪ್ಪಿಗೇನೆ ಹೆಚ್ಚು ಸಪೋರ್ಟರ್ಸ್ ಇರ್ತಾರೆ. ಅದು ಬಿಡೋಕ್ಕಾಗೋದಿಲ್ಲ. ಆ ಸ್ಥಿತಿ ಬಂದುಬಿಡುತ್ತೆ. ಇಲ್ಲ ಹೊರಗೆ ಒಪ್ಕೊಳ್ಳೇಬೇಕಾದಂಥ ಒಂದು ಒತ್ತಡ ಬರುತ್ತೆ. ಎಷ್ಟೊತ್ತು ಫೇಲ್ ಆದವ್ರು ಡಿಮ್ಯಾಂಡ್ ಮಾಡಿದಾಗ ಕೊಟ್ಬಿಟ್ಟು ಪ್ರಮೋಷನ್ ಕೊಡಬೇಕಾಗುತ್ತೆ. ಎಲ್ಲರೂ ಏಟೆ ಹಾಕ್ರಿ ಅಂತ. ಹಿಂದೆ ಗಲಾಟೆ ಆಗಿದೆ ಆ ಥರ ಎಲ್ಲ ಕೂಡ. ನಮಗೂ ಏಟಿ ಕೊಡಿ ಅಂತ ಹೇಳಿಬಿಟ್ಟು ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಬರ್ತಾ ಕ್ವಾಲಿಟಿ ಏನಾಗುತ್ತೆ? ಅದರಿಂದ ಡೌನ್ ಆಗ್ತಾ ಬರುತ್ತೆ. ಬುದ್ಧ್ಯಾಮುಮಾಯಾಂಸ ಸವಸ್ತ್ರೀ ರೂಪ. ಆ ಕಾಲದಲ್ಲಿ ಫಸ್ಟ್ ಇಯರ್ ಫೇಲ್ ಆದರೆ ಫಸ್ಟ್ ಇಯರ್ ಉಳ್ಕೊಂಡ್ಬಿಡ್ತಿತ್ತು. ಹಾಗೇನೆ ಈಗಲ್ಲ 3 ವರ್ಷನೂ ಕ್ಯಾರಿ ಅವ್ರು ಕೊನೆಗೆ ಎಲ್ಲ ಅಷ್ಟು ಪೇಪರ್ ಉಡಿಸ್ಕೊಡ್ತಾರೆ. ಕೆಲವು ಅಷ್ಟು ಉಳಿಸ್ಕೊಂಡು ಫೈನಲ್ ಕರೆಕ್ಕೊತಿರ್ತಾರೆ. ಫೇಲ್ ಆದರೆ ಫೈನಲ್ ಮಾತ್ರ ಫೇಲ್ ಆದರೆ ಹೇಳ್ಕೊತಾರೆ. ಎಲ್ಲ ಹೇಳೋದಿಲ್ಲ, ಅಷ್ಟು ಮಾತ್ರ ಹೇಳ್ಕೊತಾರೆ. ಅದು ಎಲ್ಲ ಕ್ವಾಲಿಟಿ ಹೊರಟೋಯ್ತಾರೆ. ಬುದ್ಧ್ಯಾಮುಮಾಯಾಂಸ ಶಿವಸ್ತ್ರೀ ರೂಪ ಮನಶ್ಚ ವೈಕಾರಿಕ ದೇವಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ. ತೈಜಸಾಂಗಾರ ತೇಜಸ್ಸು ಅದು ಇಂದ್ರಿಯಗಳೆಲ್ಲ ಯಾವುದರಿಂದ ಹುಟ್ಟಿದವು? ತೇಜಸ್ಸಿನಿಂದ. ಮನಸ್ಸು ವೈಕಾರಿಕ, ಇದು ತೇಜಸ. ಆದ್ದರಿಂದ ಇಂದ್ರಿಯಗಳ ಸ್ಪೀಡ್ ಭಾರಿ ಜಾಸ್ತಿ. ಇಂದ್ರಿಯಗಳ ಶಕ್ತಿ ತೇಜಸ್ ಅಂದ್ರೇನು? ಲೈಟಿಂಗ್ ಇರುತ್ತದೆ, ತೇಜಸ್ ಇರುತ್ತದೆ. ಅದಕ್ಕೆ ಯಾವ ಇಂದ್ರಿಯ ಆ್ಯಕ್ಟಿವ್ ಆಗಿರುತ್ತೋ ತೇಜಸ್ ಕಾಣಿಸುತ್ತೆ. ಅದು ಡೆಡ್ ಆದಾಗ ಏನಾಗುತ್ತದ? ಅದು ಕಣ್ಣು ನೋಡ್ತಾರೆ. ಲೈಫ್ ಇಲ್ಲದ್ರೆ ಏನಾಗುತ್ತದ? ಕಣ್ಣಲ್ಲಿ ನೋಡಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಶ್ವಾಸ ನೋಡೋದು ಹೇಗೆ ಮುಖ್ಯನೋ, ಕಣ್ಣಲ್ಲಿ ಏನಿರೋದಿಲ್ಲ? ತೇಜಸ್ ಇರೋದಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡು ತೇಜಸ್ಸಿನ ಹುಟ್ಟಿದ್ದು. ಅದಕ್ಕಿಂತ ಫಾಸ್ಟ್ ಅವೆಲ್ಲ ಕೂಡ. ಮನಸ್ಸು ಭಾರಿ ಫಾಸ್ಟ್ ಅದು. ಯಾಕೆ? ಮನೋವೇಗ ಅಂತಲೇ ಹೆಸರು. ಯಾವ ತತ್ವದಿಂದ? ದೇವತೆಗಳ ದೇಹವೆಲ್ಲ ಕೂಡ ಎಲ್ಲಿಂದ ಬಂತು? ದೇವಸಂಘಾನ್. ಆ ತತ್ವದ ಹುಟ್ಟಿದ್ರಿಂದ ಭಾರಿ ಫಾಸ್ಟ್ ದೇವತೆಗಳು. ಸ್ತೋತ್ರ ಹೇಳಿದ ತಕ್ಷಣ ಬಂದುಬಿಡ್ತಾರೆ. ಅವು ಎಲ್ಲದನ್ನು ಹೇಗೆಲ್ಲ ಇದೋಗುತ್ತೆ, ವೇವ್ಸ್, ಮೈಕ್ರೋವೇವ್ಸ್. ಆ ಥರ ಎಷ್ಟೇ ಸೀಲ್ ಮಾಡಿದ್ರು ಹೊರಟ್ಬಿಡ್ತಾರೆ ದೇವತೆಗಳು. ಬಾಡಿ ಇರೋದೇ ಹಾಗೆ ದೇವತೆಗಳು. ಒಳಗೆ ದೇವತೆಗಳು ಬರೋದಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ವರದಿಂದ ದೈತ್ಯರು ಬರ್ತಾರೆ. ಇವರಿಗೆ ವರ ಅಲ್ಲ, ಬಾಡಿ ಇರೋದೇ ಹಾಗೆ. ದೇವತೆಗಳ ಬಾಡಿ ನ್ಯಾಚುರಲಿ ಆಗಿದೆ. ಅವ್ರು ಹಾಗೆ ಮಾಡ್ಕೋತಾರೆ. ಅವರೆಲ್ಲ ಕೂಡ ವರದಿಂದ ಆ ರೀತಿ ಮಾಡ್ಕೋತಾರೆ. ವರದಿಂದ ಮಾಡೋದಕ್ಕೂ ಹೇಳಿದ ಶಕ್ತಿ ಇಲ್ಲ. ಡ್ರಗ್ಸ್ ತೊಗೊಂಡು ಓಡ್ದ, ಫಾಸ್ಟಾಗಿ ಹೋಗ್ಬಿಟ್ಟ. ಅದು ತಪ್ಪದು. ಅವನು ನ್ಯಾಚುರಲ್ ಓಡಿದ್ದಲ್ಲ, ಡ್ರಗ್ಸಿನಿಂದ ಓಡಿದ್ದು. ಡ್ರಗ್ಸ್ ಅಂದರೆ ನಮಗೆ ಅರ್ಥ ಆಗೋದು. ವರಗಳೆಲ್ಲ ಹಾಗೆ. ಬಟ್ ಆ್ಯಕ್ಚುಲಿ ಫೌಲ್ ಮೆಥಡ್ ಅದು. ಆ ರೀತಿ ಮಾಡಿದಾಗ ಪಾಪ ಇವನು ಫಸ್ಟ್ ರ್ಯಾಂಕ್ ಮೆರಿಟ್ ಇದ್ದಾನೆ. ಯಾವನೋ 3rd ಕ್ಲಾಸ್ ಪಾಸ್ ಅಪಾಯಿಂಟ್ ಆಗಿಬಿಟ್ಟ. ಯಾವ ಇನ್ಫ್ಲೂಯೆನ್ಸ್ ಮಾಡಿದೆ ಅಪಾಯಿಂಟ್ ಆಗಿಬಿಟ್ಟ. ಆ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಫಸ್ಟ್ ರ್ಯಾಂಕನ್ನು ಬಿಟ್ ಮಾಡಿ ಹೊರಟ್ಬಿಟ್ಟ. ಇದು ನಮ್ಮಲ್ಲಿ ಪುಣ್ಯಕ್ಕಿನ್ನು ಫಸ್ಟ್ ರ್ಯಾಂಕಿಗೆ ತೊಂದರೆ ಇಲ್ಲ ಸದ್ಯಕ್ಕೆ. ಯಾವುದೋ ಸರ್ ತಮಿಳ್ನಾಡಲ್ಲಿ 8 ವರ್ಷದಿಂದ ಹುಡುಗಿ ಫಸ್ಟ್ ರ್ಯಾಂಕ್ ಅವಳು PUCಯಲ್ಲಿ. CET ಫಸ್ಟ್ ರ್ಯಾಂಕ್. ಅಲ್ಲಿ ಸೀಟ್ ಮೆಡಿಕಲ್ ಸೀಟ್ ಸಿಗಲಿಲ್ಲ ಗೌರ್ಮೆಂಟ್ ಸೀಟಲ್ಲಿ. ಫಸ್ಟ್ ರ್ಯಾಂಕಿಗೆ ಇನ್ಯಾರು ಸಿಗಬೇಕಾಗಿದ್ರೆ? ಯಾವ ಹೇಳಿ ಎಷ್ಟು ನಮ್ಮ ವ್ಯವಸ್ಥೆ ಭಾರಿ ಕೆಟ್ಟೋಗ್ಬಿಟ್ಟಿದೆ ಅಂತೇಳಿ. ಅಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ತಾರೆ? ಕಲಿಯುಗದಲ್ಲಿ ನಡೆಯೋದೆಲ್ಲ ಏನೀಗ? ಆ ದೇವತೆಗಳು ಕಣ್ಣಿಗೆ ಕಾಣೋದಿಲ್ಲ. ಕಂಡ್ರೆ ಅವ್ರು ಪದಿ ತೆಬಸ್ತಾರೆ, ಕಣ್ಣಿಗೆ ಕಾಣಕ್ಕೆ ಹೋಗೋದು. ದೇವತೆಗಳು ದೇಹನೇ ಬೇರೆ. ಅರ್ಥ ಆಯ್ತಾ? ಈಗ ಅವ್ರ ಕ್ವಾಲಿಟಿನೇ ಬೇರೆ. ಮನುಷ್ಯ ದೇಹಕ್ಕೆ ವ್ಯತ್ಯಾಸ ಹೇಗಿದೆಯೋ
ಆ ಥರ ಶುಚೀನಾಂ ಶ್ರೀಮತಾಂ ಗೇಹೆ. ಇವತ್ತು ಯಾವ ರೋಗನೂ ಇಲ್ಲ, ಆ ವಂಶದಲ್ಲಿ ಹುಟ್ಟಿದ್ದಾನೆ. ಇವತ್ತು ಆ ವಂಶ ಹುಡ್ಕೋದೇ ಭಾರಿ ಕಷ್ಟ. ಆ ಒಂದು ಸರ್ ಬಂದ ತಕ್ಷಣ ಏನಾಗುತ್ತದೋ ಬಂಟಕ್ಕೆ ಬಂದು ಬರೋ ಶುರು ಮಾಡಿಬಿಡುತ್ತೆ. ಹಾಗೆ ಶುಚಿನಾಮದಕ್ಕೆ ಅವೆಲ್ಲ ಅರ್ಥಗಳು ಸೇರುತ್ತೆ. ಶುಚಿನಾಮದ ಆಚಾರವಂತರು, ರೋಗಾದಿಗಳಿಲ್ಲದೆ ಇರೋರು, ಅದು ಸಾಧನೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ರೋಗಾದಿಗಳಿದ್ದು ಏನಾಗುತ್ತೆ ಸಾಧನೆ ಕಟ್ಟಾಗ್ತಾ ಹೋಗು. ರೋಗದ ನಿಮಿತ್ತದಿಂದ ಎಷ್ಟೋ ಅನ್ಯಕ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಶುಚಿನಾಮ ಅನ್ನೋದಕ್ಕೆ ದೇಹತಃ ಶುಚಿನಾಮ್ ಮತ್ತು ಶಾಸ್ತ್ರ ದೃಷ್ಟಿಯಿಂದ ಮಾನಸಿಕವಾಗಿ ಶುದ್ಧರಾಗಿರ್ಬೇಕು. ಅಂಥ ಯೋಗ ಯಾರಿಗೆ ಬರುತ್ತೆ ಅಂದರೆ ಯೋಗ ಭ್ರಷ್ಟ ಆ ರೀತಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಎಲ್ಲರಿಗೂ ಅದು ಚಾನ್ಸ್ ಸಿಗೋದಿಲ್ಲ. ಪುಂಸಃ ಪ್ರಕೃತ್ಯಾಂ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಖಾದೀನ್ ಮುಂದೆ ವೈಕಾರಿಕೋ ಮಹಾಂಶ್ಚೈವ ತಥಾಹಂಕಾರ ಏವ ಚ ತಥೈವ ಸಾತ್ವಿಕಾಶ್ಚಾಂಶೋ ವೈಕಾರಿಕ ಇತಿ ತ್ರಿಧಾ ಇತಿ ಶಬ್ದ ನಿರ್ಣಯೇ. ಸಾತ್ವಿಕದಲ್ಲೂ ಮತ್ತೆ ಸಬ್ ಡಿವಿಷನ್ಸು. ಬ್ರಹ್ಮವಿಷ್ಣುಶರೂಪಾಣಿ ಪುಂಸಃ ಪ್ರಕೃತ್ಯಾಂಚ ಪುನರ್ವಿರಿಂಚಾತ್ ಶಿವೋಥ ತಸ್ಮಾತ್ ಅಖಿಲಾ ಸುರೇಶಾಃ. ಏನ ಹಾಂ ಎಲ್ಲಿ ಅದು ಡೀಟೇಲ್ಸ್ ಸಬ್ ಡಿವಿಷನ್ಸ್ ಅದು ಮುಂದೆ ಹೇಳ್ತಾರೆ ಅಷ್ಟೇ. ಇಲ್ಲೇ ಬರೆದಿದೆ, ಮುಂದೆ ಬರುತ್ತೆ ಅದು ಮುಂದೆ ಬರುತ್ತೆ. ಈಗ ಅದು ಅಲ್ಲಿ ಬರೋದೇ ಇಲ್ಲಿ ಸೇರಿಸಿರೋದು ಅಷ್ಟೇ. ಇಲ್ಲಿ ಓದ್ಬೇಕು, ಇಲ್ಲೇ ಬಂದಾಗ ಓದಿದ್ರೆ ಆಯ್ತು. ಗೊತ್ತಾಯ್ತಾ? ಪುನಃ ಪುಂಸ ಇದು ಒಂದು ಸ್ಟೇಜ್ ಸೃಷ್ಟಿ, ಇನ್ನೊಂದು ಸ್ಟೇಜ್ ಸೃಷ್ಟಿ ಶುರುವಾಯ್ತು. ಮತ್ತೆ ಈಗ ಎಷ್ಟು ಕಡೆ ಸೃಷ್ಟಿ ಇದೆ ನೋಡಿ, ಯಾವ್ಯಾವ ಸ್ಟೇಜೆಲ್ಲ ನೆನಪಿಟ್ಕೊಂಡಿರ್ಬೇಕು. ಆ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡ್ರೆ ರಾಂಗ್ ಆನ್ಸರ್ ಬರೋದು. ಪುಂಸಃ ಪ್ರಕೃತ್ಯಾಂಚ ಪುನರ್ವಿರಿಂಚಾತ್. ಮತ್ತೆ ಬ್ರಹ್ಮದೇವರು ಪುರುಷ ರೂಪದಿಂದ ಪುಂಸಃ ವಿರಿಂಚಾತ್. ಪುರುಷ ಅಂದರೆ ಯಾರೀಗ? ಪುರುಷ ಅಂತ ಯಾರಿಗೆ ಹೆಸರು? ಯಾವ ರೂಪ ಅದು? ವಾಸುದೇವ ಮಾಯಾರೂಪದ ಪುತ್ರ ಅವರು. ಅವ್ರಿಗೇನಂತ ಇಲ್ಲಿ ಅನಿರುದ್ಧ ಬಂದಿದ್ದು ಬೇರೆ ಇದೆ, ಮಹತ್ತತ್ವ ತನುಹು. ಈ ಮಹತ್ತತ್ವಾಭಿಮಾನಿ ವಿರಿಂಚ ಅಂದರೆ ಅಲ್ಲಿ ತಗೋಬೇಕು. ಇವ್ರು ಪುರುಷ ರೂಪ ಅಂತ ಹೇಳಿದ್ರೆ ಯಾವುದಕ್ಕೆ ಕರೆದ್ರು? ಸೂತ್ರಂ ಸವಾಯು ಪುರುಷೋ ವಿರಿಂಚ. ವಾಯುದೇವರ ಸೂತ್ರ ಅಂತ ಹೆಸರು ಆ ರೂಪಕ್ಕೆ. ಈ ರೂಪಕ್ಕೆ ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು. ಪುಂಸಃ ಪುರುಷ ರೂಪದಿಂದ ಪುನಃ ಮತ್ತೆ ಪ್ರಕೃತ್ಯಾಂ. ಪ್ರಕೃತಿ ಅಂದರೆ ಯಾರಿಲ್ಲಿ ಈಗ? ಯಾರು? ಸರಸ್ವತಿ ದೇವಿ. ಮತ್ತೆ ಅವರಿಗೆ ಪ್ರಕೃತಿ ಹಿಂದೆ ಬಂದಿದೆ. ಶ್ರದ್ಧಾ ಪ್ರಧಾನ ಪ್ರಕೃತಿ ಅವೆಲ್ಲ ಇವ್ರ ಹೆಸರು. ಯಾರು ಪುತ್ರಿ ಅವರು? ಕೃತಿರಮಣ ಪ್ರದ್ಯುಮ್ನ ನಂದನೆ. ಪ್ರದ್ಯುಮ್ನ ಕೃತಿಯರ ಮಕ್ಕಳವರು. ಆ ಸರಸ್ವತಿಯಲ್ಲಿ ಶಿವ ಮತ್ತೆ ಶಿವ ಹುಟ್ಟಿದ್ದೀವಿ. ಮತ್ತೊಂದು ರೂಪ ಈಗ ನೋಡಿ. ಹಿಂದೆ ಹೆಸರು ಹುಟ್ಟಿ ಮತ್ತೊಂದು ಸುಡ್ತಾ ಇದ್ದಾರೆ ರುದ್ರದೇವರು. ಇಷ್ಟೆಲ್ಲ ಹುಟ್ಟಿ ಮತ್ತೆ ಮತ್ತೆ ಯಾತಕ್ಕೆ ಹುಟ್ಟು ಹೇಳ್ತಾರೆ ಅಂದರೆ ದೇವರು ಒಂದು ರೀತಿಯೂ ಹುಟ್ಟಿಲ್ಲ. ನಾರಾಯಣ ಅನೇಕ ರೀತಿಯರು ಸೃಷ್ಟಿ ಆಗ್ತಾ ಇದ್ದಾರೆ. ಅಂದಮೇಲೆ ಇವರು ರಾಜ ಅಂತ ಕರೆಯಕ್ಕೆ ಬರುತ್ತಾಗ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಒಂದು ಸರ್ತಿ ಹುಟ್ಟಿದ್ರೂ ಮುಗಿದೋಯ್ತು, ಅಜತ್ವ ಹೋಯ್ತು ಅಲ್ಲಿಗೆ. ಆದರೆ ಇನ್ನು ಅನೇಕ ರೀತಿಯಲ್ಲಿ ಹುಟ್ಟಿ ಬಂದಾಗ ಇವರು ಸರ್ವೋತ್ತವರು ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳೋದಕ್ಕೆ ರುದ್ರಾದಿಗಳಿಗೆ ಏನಿದೆ? ಪತ್ಯುರ ಅಸಾಮಂಜಸ್ಯ. ಅವ್ರಿಗೇನಿಲ್ಲ. ಬ್ರಹ್ಮ ಜಿಜ್ಞಾಸ್ಯ ಬ್ರಹ್ಮ ಅವ್ರು ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಅವ್ರ ಜಗತ್ ಸೃಷ್ಟಿ ಆದಿ ಕರ್ತೃತ್ವ ಅವರಿಗಿಲ್ಲ. ಯಾಕೆ? ಅವರೇ ಸೃಷ್ಟರಾದವರ. ನಾವು ಅಬ್ಸಲ್ಯೂಟ್ ಸೆನ್ಸ್ ಸೃಷ್ಟಿ ಯಾರಪ್ಪ ಅಂತ ಕೇಳ್ತೀವಿ ನಾವು. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ, ರಿಲೇಟಿವ್ ಸೆನ್ಸ್ನಲ್ಲಿ ಅವ್ರ ಸೃಷ್ಟಿನೇ. ಈಗ ನಮ್ಮ ತಂದೆ ತಾಯಿಗಳು ಸೃಷ್ಟಿ ಮಾಡಿದವರೇ, ಆದರೆ ಯಾವ ಸೆನ್ಸಲ್ಲಿ ಅದು? ಎಂತ್ ಸ್ಟೇಜಲ್ಲಿ. ಬಟ್ ಫಸ್ಟ್ ಸ್ಟೇಜಲ್ಲಿ ಸೃಷ್ಟಿ ಮಾಡಿದ್ದ್ಯಾರೋ? ನಾರಾಯಣ. ಆತನ ಸೃಷ್ಟಿ ಇಲ್ಲ. ಇದು ದೇವರ ವೈಶಿಷ್ಟ್ಯ. ಅದಕ್ಕೆ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಇಲ್ಲಿ ಬ್ರಹ್ಮದೇವರು ಇಬ್ಬರ ಮಕ್ಕಳಾಗಿ ರುದ್ರದೇವರು ಮತ್ತೊಮ್ಮೆ ಹುಟ್ಟಿದರು. ಇದು ಕೂಡ ಗರುಡ ಶೇಷ ಶಂಕ ದಳ ಶೇಖರರ ಜನಕ. ಅಲ್ಲಿ ಒಟ್ಟಾಗಿ ತಂದೆ ಕೆಲವು ರೂಪಗಳಿಗೆ ಸ್ಪೆಷಲ್ ಆಗಿ ಮತ್ತೆ ಅದನ್ನು ಸೇರಿಸ್ಕೋಬೇಕು. ಹೌದು, ತತ್ವ ಸೃಷ್ಟಿ. ಇದು ತತ್ವ ಸೃಷ್ಟಿ ಅಂತ ಹೇಳಿದ್ರೆ ಹಾಂ ಬ್ರಹ್ಮಾಂಡ ಶುದ್ಧ ಸೃಷ್ಟಿ ಅಂತ ಹೇಳಿದ್ರೆ ಅಲ್ಲ. ಶುದ್ಧ ಸೃಷ್ಟಿ ಅಂತ ಹೇಳಿದರೆ ಇನ್ನು ಏನಿಲ್ಲ ಈಗ ಅಲ್ಲೆಲ್ಲ ಕೂಡ. ಇವೆಲ್ಲ ಬಂದೇ ಇಲ್ಲ. ಯಾವ್ಯಾವ್ದು ಬಂದಿಲ್ಲ? ಅಹಂಕಾರ ತತ್ವಗಳು ಬಂದೇ ಇಲ್ಲ. ಅದರಿಂದಾಗಿನೇ ಅದು ಯಾವ್ದು ಈ ಬಾಡಿಯಲ್ಲಿ ಯಾವುದು ಮಿಕ್ಸ್ ಆಗಿಲ್ಲ ಅದರಲ್ಲಿ. ಅದು ಶುದ್ಧ ಸೃಷ್ಟಿ ಅಂತ ಕರೆದು ಅದು ಆ ರೀತಿಯಲ್ಲಿ. ಧಾನ್ಯದ ಸ್ಟೇಜ್ ಬೇರೆ, ಅದನ್ನು ನೀವಾಗಲೇ ಪುಡಿ ಮಾಡಿ ಸೇರಿಸಿ ಇನ್ನೊಂದು ಸ್ಟೇಜ್ ಬೇರೆ. ಮೂಲ ಧಾನ್ಯ ಬೇರೆ, ಒಣಗಿಸಿದ ಮೇಲೆ ಅದನ್ನು ಪುಡಿ ಮಾಡ್ತಾರೆ. ಆ ಪುಡಿ ಸೇರಿಸ್ತಾರೆ. ಕೆಲವೊಮ್ಮೆ ನುಚ್ಚು ಮಾಡ್ತಾನೆ, ಪುಡಿ ಮಾಡ್ತಾನೆ, ಹಿಟ್ಟು ಮಾಡ್ತಾನೆ. ಅದೆಲ್ಲ ಸ್ವಲ್ಪ ವಿಕಾರ ಬಂತಾಗಲೇ. ಇದು ಮೂಲ ರೂಪ. ಶುದ್ಧ ಅಂತ ಹೇಳಿದ್ರೆ ಧಾನ್ಯ ಹಾಗೆ ತೊಗೊಳಕ್ಕೆ ಬರುತ್ತೆ. ಪುಡಿ ಮಾಡಿದ ತಕ್ಷಣ ಯಾರು ಮಾಡಿದ್ರು ಶುರುವಾಯ್ತು. ಈಗಾಗಲೇ ಅಂಗಡಿಯಲ್ಲಿ ತೊಗೊಳ್ಳೋರು ಪುಡಿಗಳು ತೊಗೊಳ್ಳೋರು. ಯಾಕಂದ್ರೆ ಯಾರು ಮಾಡಿದ್ರು ಮತ್ತೆ ನೆನೆ ಹಾಕಿಬಿಟ್ಟು ಅವ್ರು ನೀರ ಮೈಲಿಗೆ ಆಗಿರುತ್ತಾಗಲೇ ಮಡಿ ಪ್ರಶ್ನೆ ಶುರುವಾಗುತ್ತೆ. ಬರೀ ಕಾಳು ಬಂದಾಗ ಏನಿಲ್ಲ. ಬರೀ ಕಾಳು ಬಂದಾಗ ಅದು ಪ್ರಶ್ನೆ ಮಾಡೋದಿಲ್ಲ. ಯಾಕೆಂದರೆ ಇನ್ನೂ ಏನಾಗಿಲ್ಲ, ಅದಕ್ಕೆ ನೀರು ಸ್ಪರ್ಶನೇ ಆಗಿಲ್ಲ, ಜಲಸ್ಪರ್ಶ ಆಗಿಲ್ಲ. ಅಂದರೆ ಶುದ್ಧ. ಆಮೇಲೆ ಅಶುದ್ಧ. ಎಲ್ಲಿ ಯಾರು ಹುರಿದ್ರು, ಯಾರು ಕುಟ್ಟಿದ್ರು, ಹಾಗಿದ್ರೆ ಯಾರು ಪುಡಿ ಮಾಡಿದ್ರು ಶುರುವಾಗುತ್ತೆ. ಒಂದೊಂದೇ ಪ್ರಶ್ನೆ ಶುರುವಾಗುತ್ತೆ. ಅವ್ರಿಗೆ ತಕ್ಕಂತೆ ಅದು ಕ್ವಾಲಿಟಿ ಡೌನ್ ಆಗ್ತಾ ಬರುತ್ತೆ. ಮತ್ತು ಎಷ್ಟು ದಿವಸ ಆಯಿತು?
ಒಂದು ನೋಡಿ ಧಾನ್ಯ ಈಗ ಒಂದು ಜೋಳ ಇದೆ ಅಂತ ತಿಳ್ಕೊಳ್ಳಿ, ಅಕ್ಕಿ ಇದೆ, ಅದು ಆ ರೂಪದಲ್ಲಿ ತುಂಬ ದಿವಸ ಇರುತ್ತೆ. ಯಾವಾಗ ನೀವು ಹಿಟ್ಟು ಮಾಡಿಬಿಡ್ತೀರಿ ಕಡಿಮೆ ಆಗಿಬಿಡುತ್ತಾಗಲಿ, ಬಲು ಬೇಗ ಹುಳ ಬರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಪುಡಿ ಎಷ್ಟು ದಿವಸ ಆಯಿತು ತುಂಬ ಜನ ಗೊತ್ತಿರೋ, ಪುಡಿಗೆ ಎಕ್ಸ್ಪೈರಿ ಬಂದ್ಬಿಡುತ್ತೆ ಡೇಟ್ ಆಗಲೇನೆ. ಅದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ, ಬಟ್ ಲಾಂಗ್ ಅದು ವರ್ಷಗಟ್ಟಲೆ ಬರೋದಿಲ್ಲ, ತಿಂಗ್ಳುಗಟ್ಟಲೆ ಬರೋ ಕಡಿಮೆ ಆಗಿಬಿಡುತ್ತಾಗಲೇ. ಅದರಲ್ಲಿ ಹುಳ ಆ ರೀತಿ ಎಂಟ್ರಾಗಕ್ಕೆ ಬರೋದ್ರೆ ಹುಳ ಎಂಟ್ರಾಗಕ್ಕೆ ಶುರು. ಅದ್ರಲ್ಲಿ ನೀರು ಹಾಕಿ ಪೇಂಟ್ ಮಾಡಿದ ತಕ್ಷಣ ಏನಾಯ್ತು, ಈಗ ಅದ್ರ ಡೇಸ್ ಅವರ್ಸಿ ಬರುತ್ತಾಗಲೇ. ಬೇಯಿಸಿಬಿಟ್ರೆ ಇನ್ನೂ ಕಡಿಮೆ ಮಿನಿಟ್ಸ್ ಶುರುವಾಗುತ್ತೆ. ಈ ರೀತಿ ಅದು ಮಡಿ ಕಡಿಮೆ ಆಗುತ್ತೆ. ಮಡಿ ಕಡಿಮೆ ಆದ ತಕ್ಷಣ ದೋಷ ಶುರುವಾಗುತ್ತೆ. ಆ ದೃಷ್ಟಿಯಲ್ಲಿ ಶುದ್ಧ ಸೃಷ್ಟಿ ಅಂದರೆ ಆಷ್ಟೇದ ಸೃಷ್ಟಿಯಾಗಿತ್ತು. ಪುಂಸ ಪ್ರಕೃತ್ಯಾಂಚ ಪುನರ್ವಿರಿಂಚಾತ್ ಶಿವೋಥ ತಸ್ಮಾತ್ ಅಖಿಲಾ ಸುರೇಶಾಹ. ಅಲ್ಲಿ ಮತ್ತೆ ಅವರಿಂದ ಮತ್ತೆ ಸೃಷ್ಟಿ ಶುರುವಾಯಿತು. ರುದ್ರದೇವರಿಂದ ಅಖಿಲಾಹ ಸುರೇಶಾಹ ಚಾತಾಹ. ಇದು ರುದ್ರದೇವರ ಮಕ್ಕಳಾಗಿ ಸಶಕ್ರಾಹ ದೇವಾಹ, ಇಂದ್ರಾದಿ ದೇವತೆಗಳು ರುದ್ರದೇವರ ಮಕ್ಕಳಾಗಿ ಹುಟ್ಟಿದ್ರಿ. ಇಂದ್ರಾದಿ ದೇವತೆಗಳು ಇದನ್ನೇ ಈ ಸ್ಟೇಜ್ ಸೃಷ್ಟಿಯಲ್ಲಿ. ಸೂತ್ರಾತ್ ಪುನರೇವ ಸೂತ್ರಾತ್ ಶ್ರದ್ಧಾ ಸುತಾನಾಪ ಸುರಪ್ರವೀರ. ಈ ಕಡೆಗೆ ಪುರುಷ ಸರಸ್ವತಿ ಪ್ರಕೃತಿ, ಇಲ್ಲಿ ಸೂತ್ರ, ಇವು ಶ್ರದ್ಧಾ ಅಂತ ಹೆಸರಲ್ಲ ಭಾರತೀ ದೇವಿಗೆ ಶ್ರದ್ಧಾ. ಅವರಿಬ್ಬರಲ್ಲಿ ಸುತಾನಾಪ ಸುರಪ್ರವೀರ. ಶೇಷಂ ಶಿವಂ ಮತ್ತೆ ಹುಟ್ಟಿದ್ರು ಇವರು ಯಾರ್ಯಾರೀಗ? ಶೇಷಂ ಶಿವಂ ಚೇಂದ್ರ ಮಥೇಂದ್ರ ತಶ್ಚ. ಶೇಷದೇವರು ರುದ್ರ ಅದೆಲ್ಲ ಬಂತು. ಯಾ ಮಾರುತಾದ್ ಗರ್ಭ ಮಥತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ. ಹಿಂದೆ ಬಂದಿತ್ತು ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದಿ ನಾಮ ಬಹುವ ಭೂಮೌ. ಇಲ್ಲಿ ಹುಟ್ಟಿದ್ರು. ಒಂದು ದೃಷ್ಟಿಯಿಂದ ಅಲ್ಲಿ ಹುಟ್ಟಿದರು ಬ್ರಹ್ಮದೇವರ ಮಕ್ಕಳಾಗಿ. ವಾಯುದೇವರ ಮಕ್ಕಳಾಗಿ ಇಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಬ್ರಹ್ಮದೇವರ ಮಕ್ಕಳು ಹೌದು, ಅವರು ರುದ್ರದೇವರ ವಾಯುದೇವರ ಮಕ್ಕಳು ಹೌದು. ಅದಕ್ಕಿಬ್ಬರಿಗೂ ಕೂಡ ಗರುಡ ಶೇಷ ಶಶಾಂಕದಳ ಶೇಖರರ ಜನಕ. ಶೇಷಂ ಶಿವಂ ಚ ಇಂದ್ರಂ ಅಥೇಂದ್ರತಶ್ಚ. ಶೇಷಂ ಶಿವಂ ಆಮೇಲೆ ಇಂದ್ರಂ ಇದಿಷ್ಟು ಕೂಡ ಹುಟ್ಟಿದವರು. ಸುತಾನಾಪ ಸುರಪ್ರವೀರಾನ್, ಸುರಪ್ರವೀರರು, ಸುರರಲ್ಲೇ ಶ್ರೇಷ್ಠರು ಅಂಥವರನ್ನು ಪಡೆದು. ಶೇಷಂ ಶಿವಂ ಚ, ಅದು ಚಂದ್ರಂ ಅಂತ ಓದ್ಕೋಬಾರ್ದು, ಇಂದ್ರಂ. ಮತ್ತು ಚಂದ್ರಮ್ಮ ಓದ್ಕೋಬಾರ್ದು, ಚಂದ್ರ ಇಲ್ಲೇ ಇಲ್ಲ ಫಸ್ಟ್ ಅದು. ಚ ಇಂದ್ರಂ, ಇಂದ್ರನನ್ನು ಹುಟ್ಟಿಪಡೆದು. ಇಂದ್ರತಶ್ಚ ಚೇಂದ್ರ ಅಲ್ಲ, ಚ ಇಂದ್ರ ಚೇಂದ್ರ ಅಂತ ಆಯ್ತು. ಅದು ಸಂಸ್ಕೃತದಲ್ಲಿ ಅವ ಅಷ್ಟು ಗೊತ್ತಿರ್ಬೇಕು. ಅದೇ ಮಿನಿಮಮ್ ಸಂಧಿ. ಅದು ಹೆಚ್ಚು ಸಂಧಿಗಳು ತಿಳ್ಕೊಳ್ಳೋದೆಲ್ಲ ಭಾರಿ ಡೀಪಾಗಿ. ಅದು ಮಿನಿಮಮ್ ಸವರ್ಣ ಸಂಧಿ ಗುಣ ಸಂಧಿ ಇವೆಲ್ಲ ಹೇಳೋದಿಲ್ಲ. ಆ ಸಂಧಿ ಮಿನಿಮಮ್ ತಿಳ್ಕೊಂಡ್ಬಿಟ್ಟಿದ್ರೆ ಕನ್ಫ್ಯೂಷನ್ ಬರೋದಿಲ್ಲ. ಯಾಕೆ ಭಾರಿ ತಿಳ್ಕೊಳಕೋದ್ರೆ ಅದೇ ದೊಡ್ಡ ವಿಕಾಸಿಸಿ ಸೋತ್ಬೋದು ಒಂದೇ. ಸೂಕ್ಷ್ಮಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ರಫ್ ಆಗಿ ಇಷ್ಟು ಗೊತ್ತಿದ್ದರೆ ಈ ಕನ್ಫ್ಯೂಷನ್. ಸಾಮಾನ್ಯವಾಗಿ ನಿತ್ಯದ ಉಪಯೋಗಕ್ಕೆ ಎಷ್ಟು ಸಾಕು ನಮಗೆ ಅಷ್ಟು ಸಾಕು. ಅದು ದೀಪ ಆಗಿದ್ದಷ್ಟು ಕೂಡ ಸೂಕ್ಷ್ಮ ವಿಚಾರ ಬಂದಾಗ ಪರಿಹಾರ ಆಗುತ್ತೆ. ಇಲ್ಲಿ ಬರದೆ ಹೊರ ಏನೂ ಪರಿಹಾರ ಆಗೋದೇ ಇಲ್ಲ. ಶೇಷಂ ಶಿವಂ ಚ ಇಂದ್ರಂ, ಅಲ್ಲಿ ರುದ್ರದೇವರಿಂದ ವಾಯುದೇವರಿಂದ ರುದ್ರದೇವರು, ಅವರಿಂದ ಇವರೆಲ್ಲ ಹುಟ್ಟಿದರು. ಆಮೇಲೆ ಇಂದ್ರತಶ್ಚ, ಇಂದ್ರದೇವರಿಂದ ಸರ್ವೇ ಸುರಾಹ ಯಜ್ಞ ಗಣಾಶ್ಚ ಜಾತ, ಉಳಿದ ದೇವತೆಗಳು ಹುಟ್ಟಿದರು. ಈಗ ಎರಡು ರೀತಿ ಡಿಪೆಂಡೆನ್ಸ್ ಬಂತು. ಈಗ ತಂದೆಯಾಗಿ ಮಾಸ್ಟರ್ ಬಂತು, ತಾರತಮ್ಯದಲ್ಲಿ ಮೇಲಿದ್ದಾರೆ ಜೊತೆಗೆ ಬಂತು. ತಾರತಮ್ಯದಲ್ಲೂ ಮೇಲೆ ಮತ್ತು ಇದರಲ್ಲೂ ತಂದೆ ಎನಿಸ್ಕೊಂಡು ಮೇಲೆ ಇದೆಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ತಾರತಮ್ಯ ಅನೇಕ ರೀತಿಯಲ್ಲಿ ತಾರತಮ್ಯ. ಈ ರೀತಿ ಮಾಡಿದಾಗ ಏನಾಗುತ್ತಾಗ ಅವ್ರಿಗೆ ಫುಲ್ ಇರುತ್ತೆ. ಒಂದೇ ರೀತಿ ಆದಾಗ ಏನಾಗುತ್ತೆ, ಅದು ಲಿಮಿಟೆಡ್ ಆಗುತ್ತೆ. ಆ ಮಟ್ಟಿಗೆ ಮಾತ್ರ ಲಿಮಿಟ್ ಆಗುತ್ತೆ. ಅಂದರೆ ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಿಗೆ ಅನೇಕ ರೀತಿಯಲ್ಲಿ ಅವಲಂಬಿಸಿರೋದ್ರಿಂದ ತಾರತಮ್ಯ ಅದು ಸುಲಭ ಚೇಂಜ್ ಆಗೋದಕ್ಕಾಗೋದಿಲ್ಲ. ಎಷ್ಟೋ ಸ್ವಲ್ಪ ಜೂನಿಯರ್ ಇರ್ತಾನೆ, ಸೀನಿಯರ್ ಇರ್ತಾನೆ. ಜೂನಿಯರ್ ಯಾವುದೋ ಒಂದು ಎಕ್ಸ್ಟ್ರಾ ಕೋರ್ಸ್ ಮಾಡ್ಕೊಂಡ್ಬಿಡ್ತಾನೆ, ಅವ್ನು ಪ್ರಮೋಟ್ ಆಗಿ ಹೋಗ್ಬಿಡ್ತಾನೆ, ಅವ್ನು ಹೆಡ್ ಆಗ್ತಾನೆ, ಪ್ರಭುನ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ. ಇಲ್ಲಿ ದೇವತೆಗಳಿಗೆ ಸಾಧ್ಯ ಇಲ್ಲ ಅದು. ಯಾತಕ್ಕೆ? ಈ ರೀತಿ ವ್ಯವಸ್ಥೆ ಮಾಡೋದ್ರಿಂದ ನಿತ್ಯ ತಾರತಮ್ಯ ಇರ್ತದೆ. ಏನು ಮಾಡಿದ್ರೆ ಚೇಂಜ್ ಆಗುತ್ತೆ. ಅವತಾರದಲ್ಲಿ ಏನಾಗುತ್ತೆ, ಅಶ್ವತ್ಥಾಮರನ್ನ ಅರ್ಜುನ ಗೆದ್ದ. ಆ್ಯಕ್ಚುಲಿ ಗೆಲ್ಲಬಾರ್ದು. ಯಾತಕ್ಕೆ ಗೆದ್ದ ಅಂತ ಕೇಳಿದರೆ, ಇಷ್ಟೆಲ್ಲ ಸೇರಿತ್ತು. ಕೃಷ್ಣ ಸಾರಥಿಯಾಗಿದ್ದು, ಹನುಮಂತ ಮೇಲೆ ಕೂತಿದ್ದು, ಗಾಂಡೀವ ಧನಸ್ಸು, ಅಕ್ಷಯ ಬತ್ತಳಿಕೆ, ಅಭೇದ್ಯ ರಥ, ಆಮೇಲೆ ಅವಧ್ಯವಾದಂಥ ಕುದುರೆಗಳು ಎಲ್ಲ ಸೇರಿದ್ದಕ್ಕೆ ದೇವದತ್ತ ಇದು ಗಾಂಡೀವ ಧನಸ್ಸು ಒಂದಲ್ಲ ಎರಡಲ್ಲ ಇಟ್ಟು ಸೇರಿದ ತಾರತಮ್ಯ ಭಂಗ ಆಗಲಿಲ್ಲ. ತಾರತಮ್ಯ ಭಂಗ ಆಗ್ತಾಯಿತ್ತು. ಇನ್ನು ತುಂಬ ಜನ ಗಮನಿಸ್ತಾ ಏನು ಮಾಡಿಬಿಡ್ತಾರೆ, ಅರ್ಜುನ ಇಂದ್ರಾವತಾರ, ರುದ್ರದೇವರು ಅಶ್ವತ್ಥಾಮರು. ನಿಮ್ಮ ತಾರತಮ್ಯದ ಪ್ರಕಾರ ಅಶ್ವತ್ಥಾಮರು ಗೆಲ್ಲಬೇಕಾಗಿತ್ತು, ಯಾಕೆ ಗೆಲ್ಲಿಲ್ಲ? ನೀವು ತಾರತಮ್ಯ ಸರಿ ಇಷ್ಟೇ ಅಂದ್ಬಿಡ್ತಾರೆ, ಮುಗಿದೋಯ್ತು. ಆಚಾರ್ಯ ಹೇಳಿದ ತಾರತಮ್ಯ ಎಂಬುದು ಎಲ್ಲ ಕಡೆ ನಡೆಯೋದಿಲ್ಲ, ಆದ್ದರಿಂದ ಸರಿಯಲ್ಲ. ಅದಕ್ಕೆ ತಕ್ಷಣ ಕಾರಣ ಕೊಟ್ಟರು. ಅರ್ಜುನ ಗೆದ್ದಿದ್ದು ಹೌದು, ಇವ್ರು ಸೋತಿದ್ದು ಹೌದು. ತಾರತಮ್ಯ ಮಾತ್ರ ಇವರೇ ಶ್ರೇಷ್ಠ, ಅವ್ರು ಕಡಿಮೆನೇ. ಯಾಕೆ ಗೆದ್ದರು ಹಾಗಿದ್ದಾರೆ? ಇಷ್ಟೆಲ್ಲ ಕಾರಣ ಕೊಟ್ಟರೆ ಲೋಕದಲ್ಲಿ ಕಂಡಿದೆಯಲ್ಲ ಅದೀಗ ಅವಶ್ಯ ಕಂಡಿದ್ದು. ಯಾವ ರೀತಿಯೂ ಯೋಚನೆ ಮಾಡೋಕ್ಕೆ ಕಾರಣನೇ ಇಲ್ಲ. ಸೂಪರ್ ಇರೋದು ಇಂಪೋರ್ಟೆಡ್ ಕಾರು, ಎತ್ತಿನ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾ ಕಡೆ. ಎತ್ತಿನ ಗಾಡಿ
ಏನಂತಾರೆ, ಎತ್ತಿನ ಗಾಡಿನ ಫಾಸ್ಟ್ ಅಂತ ಕರೀತಾರೆ ಯಾರು. ಅದೇನಾಗಿದೆ, ಅದು ಕೆಟ್ಟೋಗಿದೆ. ಆಗ ಅದು ಟೆಂಪರರಿ ಅದಷ್ಟೇ, ಆ ಕಾಲಕ್ಕೆ ರಿಪೇರಿ ಹತ್ತಷ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಆಗಲೇ. ಇವರು 1 ಕಿಲೋಮೀಟ್ರ್ ಹೋಗಿರೋದಿಲ್ಲ, ಅದೇ 10 ಕಿಲೋಮೀಟ್ರ್ ದಾಟಿ ಹೋಗ್ಬಿಡ್ತಾರೆ. ಆಗ ಮಾತ್ರ ಟೆಂಪರರಿ ಹೆಲ್ಡಪ್ ಆಗ್ತಾರೆ. ಇವು ಫಾಸ್ಟಾಗಿ ಹೋಗ್ತಿರ್ತಾರೆ, ಸಿಗ್ನಲ್ ನಿಲ್ಲಿಸ್ಬಿಡ್ತಾರೆ. ಸೋತೆ ಅಂತ ಕೇಳೋದು, ಸಿಗ್ನಲ್ ಮೇಲೆ ನಿಲ್ಲಿಸಿದ್ರೆ ಏನಲ್ಲ ಅದು, ಇದಕ್ಕೆ ಬ್ರೇಕ್ ಆಗಲ್ಲ. ಅದು ಪಾರ್ಟ್ ಆಫ್ ದಿ ವರ್ಕ್ ಆಗುತ್ತೆ. ಯಾಕೆ ಮುಂದೆ ಅದು ಗಾಡಿ ಎಲ್ಲರೂ ಒಟ್ಟಿಗೆ ಬಿಡ್ತಾರೆ, ಮತ್ತು ಇವನೊಬ್ಬನೇ ಸ್ಪೆಷಲಾಗಿ ಬಿಡೋದಿಲ್ಲ ಅದಕ್ಕೇನು ಕೂಡ. ಅದಕ್ಕೆ ಹೇಳಪ್ಪ, ನಾನ್ ಸ್ಟಾಪ್ ಬಸ್ ಸಿಗ್ನಲ್ ನಿಲ್ಲಿಸ್ಬಿಟ್ಟ, ಗಲಾಟೆ ಶುರು ಮಾಡಿಬಿಟ್ಟ. ನಾನ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟೆ ಅಲ್ಲ ಅಂತ ಕೇಳಿದ್ರೆ, ನಾನ್ ಸ್ಟಾಪಲ್ಲಿ ಏನರ್ಥ, ಈ ಪ್ಯಾಸೆಂಜರ್ ದೃಷ್ಟಿಯಿಂದ ಸ್ಟಾಪ್ ಇದಿಲ್ವೇ ಹೊರತು ಇಂಥದಕ್ಕೆ ಸ್ಟಾಪ್ ಮಾಡಲೇಬೇಕು. ಅವ್ರು ಯಾರೋ ದಾರಿಯಲ್ಲಿ ಬಂದು ಅಡ್ಡ ನಿಲ್ಲಿಸಿ ಯಾಕೆ ನಾನ್ ಸ್ಟಾಪ್ ಹೊಡಿ ಅವ್ರ ಮೇಲೆ ಅಂತ ಕೇಳಿದ್ರೆ ಅದು ಹುಚ್ಚುತನ ಆಗುತ್ತೆ. ಅದಕ್ಕೆಲ್ಲ ಜನ ಏನು ಅರ್ಥ ಮಾಡಿ, ಮೆಕ್ಯಾನಿಕಲಿ ಅರ್ಥ ಮಾಡ್ಕೊಂಡು ಹಾಗಾಗುತ್ತೆ. ನಾನ್ ಸ್ಟಾಪ್ ಅಂದರೆ ಅವ್ರು ಹೇಳಿದ, ಡ್ರೈವರ್, ಹೊಸ ಡ್ರೈವರು ನಾನ್ ಸ್ಟಾಪ್ ಹೋಗೋದ ಹೊಡೆದು ಬಿಟ್ಟವು, ಕಡ್ಡಾಗ ಹೊಡಿತಿರೋದೇ ಕೆಲಸ, ನಾನ್ ಸ್ಟಾಪ್ ಹೋಗೋ ಅಂತ ಹೇಳಿದಾರಂತೆ. ಅದಕ್ಕೆ ಬಂದು ಟ್ರೈನಿಂಗ್ ಕೊಟ್ಟಿರ್ತಾರೆ, ಸಿಗ್ನಲ್ಗೂ ಅರ್ಥ ಇರ್ತದೆ. ಅದೆಲ್ಲ ಶಾಸ್ತ್ರ ಓದ್ಬೇಕಾದ್ರೆ ಅವೆಲ್ಲ ಗೊತ್ತಿರಬೇಕು. ನಮಗೆ ಇವೆಲ್ಲ ಅರ್ಥ ಆಗುತ್ತೆ. ಶಾಸ್ತ್ರ ಬಂದಾಗ ತಲೆ ತೋಯ್ತು ಹೇಳಿಬಿಡ್ತಾರೆ. ಹೇಳಿದ್ದಾರೆ ಇಷ್ಟೇ ಒಪ್ಪೋದು, ನಾವು ಬೇರೆ ನೋಡೋದಿಲ್ಲ. ತತ್ವ ಸಮನ್ವಯಾತಿಲ್ಲ, ಉಪಕ್ರಮಾದಿ ಲಿಂಗಗಳ ಅಪ್ಲೈ ಮಾಡೋದಿಲ್ಲ. ಹಾಗಾಗಿ ಎಲ್ಲ ತಪ್ಪುಗಳನ್ನ ತುಂಬ ಜನ ಮಾಡಿದಾಗ ಮೊದಲೇ ಹೇಳಿದ್ರೆ ಪಂಥ ಆಗಿಬಿಟ್ಟು ಇವರವರಿಗೂ ಕ್ಲಾಶ್ ಶುರುವಾಗುತ್ತೆ. ಅವಕಾಶ ತಿದ್ಕೊಂಡ್ಬಿಟ್ರೆ ಮುಗಿದೋಯ್ತಾಗ ಏನು ಯೋಚನೆ ಬರೋಲ್ಲ, ತಿದ್ಕೊಳ್ಳೋದಿಲ್ಲ. ಅದೇನಾಗುತ್ತದ, ಈ ಜಯತೀರ್ಥ ಬೈದಾರೆ ಅಂತ ತಿಳ್ಕೊಂಬೋಣ. ಯಾರು ಪ್ರೊಟೆಸ್ಟ್ ಮಾಡಲಿಲ್ಲ ಏನಾಗುತ್ತೋ, ಪಂಥ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗೆ ಅದೊಂದು ಪಂಥನೇ. ಯಾಕೆ ಇಟ್ ವಾಸ್ ನಾಟ್ ಅಪೋಸ್, ಇಟ್ ವಾಸ್ ನಾಟ್ ಚಾಲೆಂಜ್ಡ್. ಅರ್ಥ ಆಯ್ತಾ? ಚಾಲೆಂಜ್ ಮಾಡದೆ ಹೋದಾಗ ಅದೊಂದು ಪಂಥ. ಒಪ್ಪದೇ ಇರೋ ಒಂದು ಪಂಥ ಮಾಡ್ಕೊಬೋಣ, ಹಾಗೆ ಗ್ಯಾರಂಟಿ ಆಗುತ್ತದು. ಒಂದು ದಿವಸಕ್ಕೆ ಏನಾಗುತ್ತದ, ಒಂದು ಪಂಥ ಶೇಪ್ ತೊಗೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ತುಂಬ ಕಡೆ ಪಂಥಗಳು ಬಂದಿದ್ದು ಹಾಗೆ. ಊರಲ್ಲಿ ಬಂದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಪೂಜೆ ನಡೆಸಿರ್ತಾರೆ. ಅಲ್ಲೇನು ಮಾಡ್ತಾರೆ, ಒಂದು ಊರು ದೇವತೆ ದುರ್ಗಮ್ಮ ಅಂತ ಸಾಮಾನ್ಯ ಕರೆಯೋದು. ಆ ದುರ್ಗಮ್ಮ ಅಂತ ಇದು ಮಾಡಿಬಿಟ್ಟು ದುರ್ಗಾಲಕ್ಕೆ ಬರೋದೇನೋ ಮಾಡ್ಕೊಂಡ್ಬಿಡ್ತಾರೆ. ಊರಿನ ದೇವತೆ ರಕ್ಷಾ ಕವಚ. ದುರ್ಗಾ ಅಂದ್ರೆ ಏನು, ರಕ್ಷಣೆ, ಸರಿನೇ. ಆದರೆ ಪ್ರಧಾನ ದುರ್ಗ ಅಲ್ಲ ಆಕೆ, ಪ್ರಧಾನ ದುರ್ಗ ಅಲ್ಲ, ಅದು ಪರಿವಾರ ದೇವತಾ ದುರ್ಗ. ಇವರೇನು ಮಾಡ್ತಾರೆ, ಈಕೆ ನಿಜವಾದ ದುರ್ಗಮ್ಮ. ಏನು ಮೆಜಾರಿಟಿ ಇರುತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಎಲ್ಲ ಧರ್ಮಗಳು ಹಾಳಾಗ್ತಾ ಇರುವಾಗ ಮೊದಲೆಲ್ಲ ಏನಿತ್ತು, ಧರ್ಮಕ್ಕೆ ಅನ್ಕೊಂಡು, ಈ ಧರ್ಮಕ್ಕೆ ಕಂಟ್ರೋಲ್ ಇಲ್ಲ. ಈ ಪೊಲಿಟಿಕಲ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಇವರು. ಧರ್ಮ ಏನೇನು ಕಂಟ್ರೋಲ್ ಮಾಡ್ತಾರೆ. ಕೃತಯುಗದಲ್ಲಿ ಹಾಗಲ್ಲ. ಪ್ರತಿಯೊಂದು ಏನಾಗ್ತಿತ್ತು, ಅದು ಪ್ರತಿಯೊಂದು ಗೌರ್ಮೆಂಟಲ್ಲಿ ಡೈರೆಕ್ಟ್ ಎಂಟ್ರ್ ಆಗೋದು. ಅದರಿಂದ ಯಾರು ತಾರತಮ್ಯ ತಪ್ಪ ಸಾಧ್ಯನೇ ಇರಲಿ. ಈಗ ಬರ್ತಾ ಲೂಸ್ ಆಗಿದ್ದರಿಂದ ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ. ಆ ಕಾಲ ಬಂದೋಗಿದೆ. ಉಳಿದವ್ರ ಮೇಲೆ ಕಂಟ್ರೋಲ್ ಬರೋದು ಪ್ರಶ್ನೆ ಇಲ್ಲ. ಈಗ ನಮಗೆ ಅರ್ಥ ಆಗುತ್ತೆ ಯಾತಕ್ಕೊಂದು ಬೇರೆ ಸ್ಕೂಲ್ ಆಫ್ ಥಾಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂದರೆ, ಅದು ತಪ್ಪು ಮಾಡೋದವನಿಗೆ ಒಂದು ನಾವು ತಕ್ಷಣವೇ ಅದನ್ನ ತಿಳಿಸ್ತಾ ಹೋದರೆ ಅದು ಪಂಥವಾಗಿ ಡೆವಲಪ್ ಆಗುತ್ತೆ. ಉಳಿದವನಿಗೆ ಆಗಲೇ ಯಾಕೆ ನೀವು ಮಾಡಲಿಲ್ಲ ಅಂತ ಶುರು ಮಾಡ್ತಾರೆ. ಹಾಗೆ ಯಾಕೆ ಕಟ್ ಮಾಡಲಿಲ್ಲ ಹಾಗಿದ್ದರೆ ಆಗಲೇ ಮಾಡಬೇಕಾಗಿತ್ತು. ಮಾಡಲಿಲ್ಲ ಅಂದಮೇಲೆ ಅದಕ್ಕೊಂದು ಒಂದು ಸಪೋರ್ಟ್ ಇದೆ ಅಂತ ಅರ್ಥ. ಈ ಸಪೋರ್ಟ್ ಇತ್ತು ಅಂತ ನೀವು ಸುಮ್ಮನೆ ಇದ್ದೀರಿ, ಅದು ಸಪೋರ್ಟ್ ಇದ್ದರೆ ನಾವು ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ಅದಕ್ಕೆ ಅದನ್ನು ಯಾವಾಗ ನೋಡ್ಕೋಬೇಕು, ಯಾವಾಗಲೂ ಈ ಪಾತ್ರೆ ಅವತ್ತೇ ತೊಳೆದು ಬಿಟ್ರೆ ಹೋಗಿಬಿಡುತ್ತೆ. ನೀವು 4 ದಿವಸ ಆದ್ಮೇಲೆ ಏನಾಗುತ್ತದ, ಕೆಲವರು ಅಡುಗೆ ಪಾತ್ರೆಗಳೆಲ್ಲ ಸುಟ್ಟು ಪಾತ್ರೆಗಳು ಅಂತ ಕರೀತಾರೆ. ಅವ್ರು ಕಲೆ ಹೋಗೋದಿಲ್ಲ, ಹಾಗೆ ಇಟ್ಬಿಟ್ಟಿರ್ತಾರೆ. ಅದು ಮಡಿ ಬರೋದಿಲ್ಲ ಅವೆಲ್ಲ ಕೂಡ. ಯಾಕೆ ಅವ್ರಿಗೆ ಪೂರ್ತಿ ತೊಳೆದ ಬಿಟ್ಟ ಅದೊಂದು ಅಭ್ಯಾಸ ಮಾಡ್ಕೊತಾರೆ. ಮಾಡಿ ಹಾಗೆ ಹಿಡಿಸ್ಬಿಡ್ತಾರೆ. ಅದು ಒಂದೊಂದು ತಂತ್ರ, ಬೇಗ ಸೋರೋದಿಲ್ಲ. ಅದೆಲ್ಲ ಬೇರೆ ಅಡ್ವಾಂಟೇಜ್ ಇರುತ್ತೆ, ಬೇಗ ಹಾಳಾಗೋದಿಲ್ಲ ಅಂತೇಳಿ ಬಯಲಿಗೆನೇ ಮಡಿ ಎಂಬ ಸ್ಥಿತಿ ಬಂದ್ಬಿಡುತ್ತೆ. ಅವಕಾಶ ಕೊಡಬಾರ್ದು. ಶುದ್ಧವಾಗಿದ್ದ ಪಾತ್ರೆ ಅದು ನಮ್ಮದೇ ಪಾತ್ರೆ ಆಗಬೇಕು. ತೀರ ಮಡಿ ಮಾಡೋರು ಏನು ಮಾಡ್ತಾರೆ, ನಿಮ್ಮ ಪಾತ್ರೆ ಮಾಡೇ ಬರೋದಿಲ್ಲ. ನಾವು ಪಾತ್ರೆ ನಮ್ಮದೇ ಆಗಬೇಕು, ಮಾಡೋರು ನಮ್ಮವರೇ ಆಗಬೇಕು. ಯಾಕೆ ಇವ್ರ ಮಡಿ ಏನೋ, ಇವ್ರ ಮಡಿ ಅಂದರೆ ಇವರಿಗೆ ತೋಚಿದ ಮಡಿ ಅಷ್ಟೇ. ಮಡಿಗೊಂದು ಅದು ಅವ್ರ ಮಡಿಗೊಂದು ಕ್ರಮ ಇರುತ್ತೆ, ಅದೇ ಫಾಲೋ ಮಾಡ್ಬೇಕಾದ್ರೆ. ಹಿಂದೆ ಅದಲ್ಲ, ಕೃತಯುಗದಲ್ಲಿ ಎಲ್ಲರಿಗೂ ಒಂದೇ ರೀತಿಯೇ, ಎಲ್ಲರೂ 100% ಫಾಲೋ ಮಾಡ್ತಾಯಿತ್ತು. ಮನೆಯಲ್ಲೇ ಎಲ್ಲರೂ ಒಂದೇ ರೀತಿ ಫಾಲೋ ಮಾಡಲ್ಲ ಈಗ, ಆ ಕಾಲ ಆಯಿತು. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿ ರೂಪೈರಥ ವಾಸುದೇವಾತ್. ಇದು ಯಾತಕ್ಕೆ ಹೇಳಿದೆ ಅಂದರೆ, ಅನೇಕ ಕಡೆ ಸೃಷ್ಟಿಯಾಗಿರೋದನ್ನ ಅರ್ಥ ಮಾಡ್ಕೊಡ್ದೇನೆ ಯಾವುದೋ ಸ್ಟೇಜ್ ಸೃಷ್ಟಿನ ಮೇನ್ ಸೃಷ್ಟಿ ಅಂತ ತಿಳ್ಕೊಂಡ್ಬಿಟ್ರೆ ರಾಂಗ್ ಆನ್ಸರ್ ಬರುತ್ತೆ ಅಂತ ಅರ್ಥ. ಯಾವ ಸಿದ್ಧರು ಸೃಷ್ಟಿ ಮಾಡಿದ್ದು ಹೌದು, ಇದು ರುದ್ರದೇವರು ಸೃಷ್ಟಿ ಮಾಡಿದ್ದಾರೆ ಹೌದು, ಅವರೇ ಸೃಷ್ಟಿಕರ್ತ. ಸ್ಕೂಲ್ ಶುರು ಮಾಡಿಬಿಟ್ರೆ ಆಮೇಲೆ ಹಿಂದಿನ ನೋಡಲೇ ಇಲ್ಲ ಅವರು. ಹಿಂದಿನ ನೋಡ್ದೇನೆ ಅವತ್ತಿನಿಂದ ರುದ್ರದೇವರೇ ಸೃಷ್ಟಿಕರ್ತ. ಆಮೇಲೆ ಸರ್ವದೇವ ಮುಂದೆ ಪದ ಇದೆಯಲ್ಲ, ವಿಷ್ಣುನು ಸೇರಿ ಅಂತ ಅರ್ಥ ಮಾಡ್ತೀವಿ. ಹಿಂದಿನ ವಾಕ್ಯ ಬಿಟ್ಟುಬಿಟ್ಟ. ಇದು ಮುಂದೆ ಇದಕ್ಕೆಲ್ಲ ಮುಂದೆ ತಾತ್ಪರ್ಯಕ್ಕೆ ಅಪಾರ್ಥ ಮಾಡೋ ಜನ ಶುರುವಾಗ್ತಾರೆ. ಆಮೇಲೆ ಯಾಕೆ ಇದು ಒಪ್ಪಿದ್ದಾರೆ ಜನ, ಬಿಡಾಗಿಲ್ಲ. ಕೆಲವು ಶ್ಲೋಕ ತೆಗೆದಾಕ್ಬಿಡೋದು, ಕ್ವಚಿತ್ ಅಂತರಿತಾನ, ಇಲ್ಲಿಂದ ಶುರು ಮಾಡೋದು. ರುದ್ರ ಸೃಷ್ಟಿ ಆಯ್ತು ನೋಡಿದ್ರೆ ಆಚಾರ್ಯ ಹೇಳಿದ್ದಾರೆ. ಹಿಂದಿ ಶ್ಲೋಕ ತೆಗೆದು 8 ಪ್ರಿಂಟ್ ಮಾಡಿ ತೆಗೆದಾಕ್ಬಿಟ್ರೆ ಏನಾಗುತ್ತದ, ಅದೊಂದು ಪಾಠ ಅಂತ ಆಗ್ಬಿಡುತ್ತೆ. ಇದಕ್ಕೆಲ್ಲ ಅವಕಾಶ ಕೊಡೋದ್ರ ಬಗ್ಗೆ ಗ್ರಂಥ ಸಂರಕ್ಷಣೆ ಯಾಸ್ ಇಟ್ ಇಸ್ ಉಳಿಸೋದು ಕೂಡ ಏನದು ಕಸ್ಟೋಡಿಯನ್ ಕೆಲಸ. ಅದೇನೆ ಏನು ಮಾಡ್ಬೇಕು, ಕಸ್ಟೋಡಿಯನ್ನು ಗ್ರಂಥ ಸಂರಕ್ಷಣೆ ಮಾಡೋದೇ ಅವ್ರಿಗೆ ಕೆಲಸ. ಲೈಬ್ರರಿ ಪುಸ್ತಕ ಸರಿ ಇಲ್ಲ ಅಂದರೆ ಇವ್ರನ್ನ ಕೇಳ್ತಾರೆ, ಯಾರನ್ನ ಲೈಬ್ರರಿನ ಆನ್ಸರ್ ಬರೋದಕ್ಕೆ, ಯಾಕೆ ಪುಸ್ತಕ ಹಾಳಾಯಿತು ಅಂತ ಇವ್ರನ್ನೆಲ್ಲ ಕೇಳೋದಿಲ್ಲ. ಯಾಕೆ ಅವ್ರು ಇರೋದೇ ಅದಕ್ಕೋಸ್ಕರ, ಲೈಬ್ರರಿ ನೋಡ್ಕೊಳ್ಬೇಕಾದ್ದೇ ಅವನ ಕೆಲಸ. ಶಂಕರ ಪಂಡಿತ ಕಳ್ತನ ಆಯಿತು, ಅದು ಆಚಾರ್ಯ ತಾವಿಸ್ಕೊಳ್ಳಿಲ್ಲ ಅದನ್ನು.
ಅದು ಜಯಸಿಂಹರಾಜ ಗ್ರಂಥ ಕೊಡ್ತಾರೆ, ಅವ್ರು ಕರೆದು ಇಷ್ಟು ನಿಮ್ಮದು ಇಸ್ಕೊಡಿ ಅಂತೇಳಿ. ಯಾರಿಗೆ ಸಂಬಂಧಪಟ್ಟ ಅವ್ರು ರಿಸೀವ್ ಮಾಡ್ಬೇಕು. ಅವ್ರು ಇಸ್ಕೊಂಡು ಶಂಕರ ಪಂಡಿತಾಚಾರ್ಯ ಇಸ್ಕೊಂಡ್ರು. ಅಗ್ರಹೀತ್ ಶಂಕರಾರ್ಯ ಮಧ್ವದಲ್ಲಿ ಬರುತ್ತೆ. ಇದೆಲ್ಲ ಓದಿದರೆ ನಾವು ಅವ್ರ ಕರ್ತವ್ಯ ಅವ್ರು ಮಾಡಬೇಕು. ಸ್ವಧರ್ಮೇರಿ ಧರ್ಮ ಶ್ರೇಯಕ್ಕೂ ಅದೇ ಅರ್ಥ. ಸ್ವಧರ್ಮವನ್ನು ಮಾಡಬೇಕಾದ್ರೆ ಗ್ರಂಥ ಉಳಿಸ್ಬೇಕಾದ್ರೆ ಎಷ್ಟು ಪ್ರಯತ್ನ ಪಡೋಕೆ ಅಷ್ಟು ಪ್ರಯತ್ನ ಪಡೋದು. ಅವರಿಗೆ ಆಗ ಸ್ವಧರ್ಮ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿ ರೂಪೈರಥ ವಾಸುದೇವಾತ್ ಸತ್ವಾತ್ಮಿಕಾಯಾಮ್ ಸಬಭೂವ. ಇದು ನೋಡಿ, ಈ ಸೃಷ್ಟಿ ಬಹಳ ವಿಚಿತ್ರ ಸೃಷ್ಟಿ. ಇದೇನಿದೆ ಯಾರಿಗೂ ಗೊತ್ತಿಲ್ಲ ಈ ಸೃಷ್ಟಿ. ಇದು ಹೇಳ್ತಿರೋದನ್ನ ಯಾರ್ಯಾರು ಸಾಮಾನ್ಯ ಕೇಳೇ ಇರೋದಿಲ್ಲ. ಆದ್ದರಿಂದ ತೀರ ಹೊಸ ಸೃಷ್ಟಿ ಇದು. ಈಗ ಹೇಳ್ತಾರಲ್ಲ ಅದು ಎಲ್ಲ ಹೊಸ್ತೇನೆ, ಇದು ಪೂರ್ತಿ ಹೊಸ. ಇಲ್ಲಿ ಬಿಟ್ಟರೆ ಎಲ್ಲೆಲ್ಲೂ ಮತ್ತೆ ಸಿಗೋದಿಲ್ಲ ವಿಚಾರ. ಈ ಶ್ಲೋಕದಲ್ಲಿ ಬಿಟ್ಟರೆ ಮತ್ತೆ ಎಲ್ಲೆಲ್ಲೂ ಕಾಣೋದಿಲ್ಲ. ಆದ್ದರಿಂದ ಇದ್ರ ಓದ್ತಾ ಇದ್ದವರು ಪರ್ಮನೆಂಟ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅಕಸ್ಮಾತ್ ಯಾರು ಹೇಳಿದರೆ ತಪ್ಪು ಹೇಳ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಓದಿದ್ದಾರೆ. ಹೇಗಿದೆ ನೋಡಿ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿ ರೂಪೈರಥ ವಾಸುದೇವಾತ್ ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್ ಸ ವಿಷ್ಣು ನಾಮೈವ ನಿರಂತರೋಪಿ. ಪುನಃ ಚ ಮಾಯಾ ತ್ರಿವಿಧಾ ಬಭೂವ. ಮಾಯಾ ಯಾರೋ? ವಾಸುದೇವ ರೂಪದ ಪತ್ನಿ ಮಹಾಲಕ್ಷ್ಮಿ. ಆಕೆ ತ್ರಿವಿಧಾ ಬಭೂವ, 3 ರೂಪ ಸ್ವೀಕಾರ ಮಾಡಿದ್ರು. ಮಾಯಾದೇವಿ 3 ರೂಪ ಸ್ವೀಕಾರ ಮಾಡಿದರು. ಯಾವುದದು? ಸತ್ವ ಅಭಿಮಾನಿ ರೂಪ, ರಜೋಭಿಮಾನಿ ರೂಪ, ತಮೋಭಿಮಾನಿ ರೂಪ ಅಂತ 3 ರೂಪ ಸ್ವೀಕಾರ ಮಾಡಿದರು. ಸತ್ವಾದಿ ರೂಪ ಇರಥ ವಾಸುದೇವ. ಆಗ ವಾಸುದೇವ ತಾನೇ ವಾಸುದೇವ. ಆತೇನು ಮಾಡ್ದ? ಮೊದಲು ಏನು ಮಾಡಿದ್ದ ವಾಸುದೇವ? ಮಾಯದ ಯಾರು ಹುಟ್ಟಿದ್ರು? ಮೊದಲು ಹುಟ್ಟಿದ್ದು ಯಾರು? ಒಬ್ರು ಹೇಳಿ, ಯಾರು ಹುಟ್ಟಿದ್ರು? ಮೊದಲು ಹುಟ್ಟಿದ್ದು ಯಾರು? ಬ್ರಹ್ಮದೇವರು ಒಬ್ಬರೇ ಹುಟ್ಟಿದ್ದು, ಯಾರು ಹುಟ್ಟಿಲ್ಲ ವಾಸುದೇವ. ಈಗ ಸೆಕೆಂಡ್ ಈ ವಾಸುದೇವ ರೂಪ ಮಾಯಾ ರೂಪದಲ್ಲಿ ಸ್ವತಃ ವಾಸುದೇವನಿಂದ ಸತ್ವಾತ್ಮಿಕಾಯಂ ಸಬಭೂವ ತಸ್ಮಾತ್ ಸವಿಷ್ಣುನಾಮೇವ ನಿರಂತರೂಪಿ. ಅಲ್ಲಿ 3 ಜನ ಮಕ್ಕಳು ಹುಡ್ತಾರೆ. ಗೊತ್ತಾಯ್ತು? ಯಾರು ಗೊತ್ತೇನೋ? ಬ್ರಹ್ಮ ವಿಷ್ಣು ಮಹೇಶ್ವರ. ಅವ್ರು ಯಾರು ಅಂದರೆ ಸಾಕ್ಷಾತ್ ನಾರಾಯಣ ರೂಪಗಳು. ನಾರಾಯಣ ಬ್ರಹ್ಮ, ನಾರಾಯಣ ಶಿವ, ನಾರಾಯಣ ವಿಷ್ಣು. ಇದು ಹೊಸ ವಿಷಯ. ಗೊತ್ತಾಯ್ತು? ತನ್ನ ಮಗನಾಗಿ ತಾನೇ ಹುಟ್ಟುತ್ತಾನೆ. ಮಹಾಲಕ್ಷ್ಮಿ ತನ್ನ ಹೆಂಡತಿ, ತಾನು ವಾಸುದೇವ. ಹುಟ್ಟಿದ್ದು ತಾನೇ 3 ರೂಪದ ವಾಸುದೇವ. ಮಾಯಾದೇವಿ 3 ರೂಪ ಸ್ವೀಕಾರ ಮಾಡಿದರು. ವಾಸುದೇವ ರೂಪದಿಂದ ಶ್ರೀರೂಪದಿಂದ 1 ರೂಪ ವಿಷ್ಣು, ಅದು ಶ್ರೀ. ಆಮೇಲೆ ಭೂರೂಪದ ಸತ್ವರೂಪದಿಂದ ಮೊದಲು ಸತ್ವಗುಣ, ಅದೇನದು ವಿಷ್ಣು ರೂಪ ಸ್ಥಿತಿ ಮಾಡೋದು. ಆಮೇಲೆ ಸೃಷ್ಟಿ ಮಾಡೋ ರೂಪ ರಜಗುಣ. ರಜಗುಣದ ಸೃಷ್ಟಿಯಾಗೋದು ಯಾವಾಗಲೂ. ಅದಕ್ಕೇನಂತ ಕರೀತಾರೆ? ಅದಕ್ಕೆ ಬ್ರಹ್ಮದೇವರು, ಬ್ರಹ್ಮರೂಪ. ಇದು 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 ಯಾರು ಕೇಳೇ ಇರೋದಿಲ್ಲ ಇದು. ಅದಕ್ಕೇನೆ ಈ ಬ್ರಹ್ಮ ಯಾರು? ಸಾಕ್ಷಾತ್ ನಾರಾಯಣ. ಈ ಶಿವ ಯಾರು? ಸಾಕ್ಷಾತ್ ನಾರಾಯಣ. ಈ ವಿಷ್ಣುನೇ. ಈ ಸೂಕ್ಷ್ಮ ಯಾರಿಗೂ ಗೊತ್ತಿರೋದಿಲ್ಲ. ಅದು ಎಲ್ಲರೂ ಪುರಾಣಗಳು ಏನು ಹೇಳ್ತಾರೆ ಗೊತ್ತಾ? ಕೆಲವು ಸಲ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ. ಇದಕ್ಕೆ ಹೇಳಿದ್ದದು ಜನ ಅಲ್ಲಿ ತಿಳ್ಕೊಂಡ್ಬಿಟ್ರೆ. ಗೊತ್ತಾಯ್ತಾ? ಇದು ಭಾರಿ ತಪ್ಪಾಗಿರೋದು. ಈ ಸೂಕ್ಷ್ಮ ವಿಚಾರ ಗೊತ್ತಾದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಾಗ ಲೆಕ್ಕ. ಒಂದು ಮಾತಿದೆ ಈಗ, ಆ ಊ ಮಾ ಓಂ, ಆ ಊ ಮಾ ಓಂ. ಅವ ಏನು ಮಾಡ್ತಾರಾಗ? ಬ್ರಹ್ಮ ವಿಷ್ಣು ಮಹೇಶ್ವರ. ಆ ಸೃಷ್ಟಿ ಬ್ರಹ್ಮ, ಊ ಸ್ಥಿತಿ ಇವರು ವಿಷ್ಣು, ಆಮೇಲೆ ಮ ಲಯ ಸಂಹಾರ ಇವರು. ಸೊ ಓಂ 3 ಆಯಿತು. 3 ಸೇರಿ ಒಂದೇ. ಸೊ ತ್ರಿಮೂರ್ತಿ ಐಕ್ಯ ಅಂತ ಕೂಗಿಬಿಡ್ತಾರೆ. ಆ್ಯಕ್ಚುಲಿ ಕರೆಕ್ಟ್ ಅದು. ಈ ತ್ರಿಮೂರ್ತಿ ಐಕ್ಯ, ಈ ತ್ರಿಮೂರ್ತಿ ರೂಪಗಳು ಒಂದೇ ಇದೆ. ಎಲ್ಲ ಅದೇ ಹೇಳ್ತಾರೆ. ಇದೆಲ್ಲ ಸರಿಯಾಗಿ ಓದಿದರೆ ತುಂಬ ಭಾರಿ ಹೊಸ ವಿಷಯ ಇದೆ. ಇದು ಅರ್ಥ ಮಾಡ್ಕೊಂಡಾಗ ಯಾವ ಸಮಸ್ಯೆ ಬರೋದಿಲ್ಲ. ಆಚಾರ್ಯ ಸರಿಯಾಗಿ ನಿರ್ಣಯ ಓದಿಬಿಟ್ರೆ ಎಷ್ಟೋ ಕಡೆ ಒಂದು ಇವ್ರು ಬರೀತಾರೆ. ಭಾಳ ಸ್ವಾರಸ್ಯ ಇದೆ. ಕನಕದಾಸರ ಹಾಡಿದೆ, ಅದರಲ್ಲಿ ಹೇಳ್ತಾರೆ ಎಂದೂ ಕೂಡ ಹರಿಹರಲ್ಲಿ ಭೇದ ಮಾಡಬಾರ್ದು ಅಂತ ಒಂದು ಪದ್ಯ ಇದೆ. ಹರಿಹರಲ್ಲಿ ಭೇದ ಮಾಡಲೇಬಾರ್ದು ಅಂತೇಳಿ ಅವ್ರು ಹೇಳಿ, ಈ ಹರಿಹರಲ್ಲಿ ಭೇದ ಮಾಡಬಾರ್ದು. ಯಾವ ಹರಿಹರ? ವಿಷ್ಣು ರೂಪ, ವಿಷ್ಣು ಹರಿ, ವಿಷ್ಣು ಹರ, ಇವರಲ್ಲಿ ಭೇದ ಮಾಡಬಾರ್ದು ಅಂತೇಳಿ. ಅದು ಆಚೆ ಶುದ್ಧ ತಾತ್ಪರ್ಯದ ಮಾತನ್ನು ಹೇಳಿರೋದು ಅವರು. ಇವರೇನು ತಿಳ್ಕೊಂಡ್ಬಿಡ್ತಾರೆ ನೋಡಿದ್ರೆ? ಈ ಮತ ದೊಡ್ಡ ಕನಕದಾಸರು ಎಂಥವ್ರು ಅಂದರೆ ಶೈವ ವೈಷ್ಣವರಲ್ಲಿ ಸಾಮ್ಯ ಸೃಷ್ಟಿ ಮಾಡಿದರು, ವಿರೋಧ ಪರಿಹಾರ ಮಾಡಿಬಿಟ್ರು. ಹಾಗೆ ಇಬ್ಬರು ಒಂದು ಮಾಡಿಬಿಟ್ರೆ ವಿರೋಧ ಪರಿಹಾರ ಲೆಕ್ಕನ? ಪೊಲೀಸು ಕಳ್ಳರು ಒಂದಾಗಿಬಿಟ್ರು. ಅದರಿಂದ ಸಂಧಾನ. ಏನು ಸಂಧಾನ? ಇಬ್ಬರು ಹಂಚ್ಕೋಬೇಕಾಗ್ತಾ ಇದೆ ಸಂಧಾನನ. ಅದು ಏನೋ ತಪ್ಪಾಗುತ್ತೆ. ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಎಂದೂ ಹಾಗೆ ಬರೀಲಿಲ್ಲ ಅವರು. ಇದನ್ನೆಲ್ಲ ಶಾಸ್ತ್ರ ಸೂಕ್ಷ್ಮ ವಿಚಾರ ಬರೀತಾರೆ, ಜನಕ್ಕೆ ಅರ್ಥ ಆಗಿರೋದಿಲ್ಲ. ಸರಿಯಾಗಿ ಓದಿದರೆ ಈ ತ್ರಿಮೂರ್ತಿ ಐಕ್ಯ ಅನ್ನೋ ಪದಕ್ಕೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವುದಕ್ಕೆ? ಹೌದು, ಅಲ್ಲ ಪ್ರಾದುರ್ಭಾವಗಳು ವಿಷ್ಣು ಬ್ರಹ್ಮ ರೂಪ ಪ್ರಾದುರ್ಭಾವ, ವಿಷ್ಣುವಿನ ಬ್ರಹ್ಮರೂಪ, ಶಿವರೂಪ ಪ್ರಾದುರ್ಭಾವ. ಆದ್ದರಿಂದ ಎಲ್ಲರೂ ಶಿವ ಸರ್ವೋತ್ತಮ ಅಂತ ಹೇಳಿದ್ರೆ ಈ ಶಿವ ಸರ್ವೋತ್ತಮ ಅಂತ ಏಕೋ ರುದ್ರೋ ನತೀತಿ ಆಯತಷ್ಟೇ. ಈ ರುದ್ರ ಶ್ರೇಷ್ಠ, ಇನ್ನೊಬ್ರು ಇಲ್ಲೇ ಇಲ್ಲ. ಸರಿ ಆಯ್ತಾ? ಅದಕ್ಕೆ ಬಂತು ರುದ್ರೋ ಬಹುಶರಾ ಬೊಬ್ರು. ಆ ರುದ್ರ ಯಾರು? ಈ ರುದ್ರ ಆ ರುದ್ರದೇವ. ಆಗ ಸಮಸ್ಯೆ ಬರೋದೇ ಇಲ್ಲ.
ಎಷ್ಟು ಅಂದರೆ ಅಷ್ಟೇ ನಿರ್ಣಯದ ಈ ಭಾಗ ಸರಿಯಾಗಿ ಓದ್ತಾ ಹೋಗ್ಬಿಟ್ರೆ ಎಷ್ಟೋ ವಿಚಾರಗಳಿಗೆ ಕ್ಲಿಯರಾಗಿ ಆನ್ಸರ್ ಸಿಕ್ಬಿಡ. ಅವ್ರು ಹೇಳ್ತಾರೆ ಅಂತಿಂಥ ಸಂಶಯಗಳ ಪರಿಹಾರ ಅಲ್ಲ, ವಿನಿರ್ಣಯೋನ ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚ. ಏನೇ ಸಂದೇಹ ಇದ್ದರೂ ಕೂಡ ಈ ಗ್ರಂಥದಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಆಚಾರ ಹೇಳ್ತಾರೆ. ಇದ್ರ ಬಗ್ಗೆ ಸಂದೇಹ ಕ್ರಿಯೇಟ್ ಮಾಡಿಬಿಟ್ರೆ ಹೊರಟೋಯ್ತು. ಇವತ್ತು ಇದ್ರ ಬಗ್ಗೆ ಡೌಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ಅದು ಹೊರಟೋಯ್ತಲ್ಲ. ಇದು ಫೈನಲ್, ಇದು ಮತ್ತೆ ಆ ಬಗ್ಗೆ ಯೋಚನೆ ಮಾಡಬಾರ್ದು. ಆ ಬಗ್ಗೆ ಡೀಟೇಲ್ಸ್ ಇದೆ, ನಾನು ನೋಡೋಣ. ಇದೆ ವಿಷ್ಣು ಪುರಾಣದ ಮಾತು ಅದೇ. ಬ್ರಹ್ಮರೂಪದಲ್ಲಿ ಬ್ರಹ್ಮರೂಪವನ್ನು ಬ್ರಹ್ಮನಲ್ಲಿಟ್ಟರು, ಅಂದರೆ ಈ ಬ್ರಹ್ಮರೂಪನ ಬ್ರಹ್ಮನಲ್ಲಿಟ್ಟರು, ಶಿವರೂಪ ಈ ಶಿವರೂಪನ ಅವರಲ್ಲಿಟ್ಟರು. ಆಗ ಯಾವ ಸಮಸ್ಯೆ, ವಿಷ್ಣು ಪುರಾಣದ ಮಾತು ಇವತ್ತು ಸಿಗುತ್ತೆ ವಿಷ್ಣು ಪುರಾಣದಲ್ಲಿ. ಆಗದ ಅರ್ಥ ಆಗುತ್ತೆ. ಈ ಬ್ಯಾಕ್ಗ್ರೌಂಡ್ ಇಲ್ದವ್ರೆ ಆ ಶ್ಲೋಕನೇ ಅರ್ಥ ಆಗಲ್ಲ. ಬ್ರಹ್ಮರೂಪ ಇಲ್ಲಿಂದ ಗೊತ್ತಿದ್ದಕ್ಕಾಗಿದ್ದರೆ ಎಲ್ಲಿ ಹುಟ್ಟಿದೋ ಹಿಸ್ಟ್ರಿ ಗೊತ್ತಿಲ್ಲ, ಇಲ್ಲಿ ಹೋದರೆ ಗೊತ್ತಾಗುತ್ತೆ. ಮಾಯಾ ಶ್ರೀ ಭೂದುರ್ಗ ವಾಸುದೇವ ಬ್ರಹ್ಮ ವಿಷ್ಣು ಮಹೇಶ್ವರ, ತಾನೇ ಮಗನಾಗಿ ಹುಟ್ಟಿದ ಕಥೆ ಇದು. ಹೆಸರೇನು ಅಭಿವ್ಯಕ್ತಿ ಅಷ್ಟೇ. ಮಗ ಅಂತ ಹೇಳಿದ್ರೆ ಇಡೀ ಸೃಷ್ಟಿಯ ಮಗ ಅಲ್ಲವೇ ಅಲ್ಲ, ಅಭಿವ್ಯಕ್ತಿಯಾಗಿತ್ತು. ಇನ್ನೊಂದು ಕಡೆ ಹೇಳ್ತಾರೆ ವಾಯುದೇವರ ಮಗ ನಾರಾಯಣ ಅಪ್ಪ ವಾಯುದೇವರು. ತಲೆ ಕೆಟ್ಟೋಗ್ಬಿಡುತ್ತೆ ಹೋದವರಿಗೆಲ್ಲ. ಅಪ್ಪ ಅಂದರೆ ತಿಳಿಸ್ಕೊಟ್ಟವರು, ಅಮೇರಿಕಾದ ಅಪ್ಪ ಯಾರೋ ಕೊಲಂಬಸ್ಸು. ಅಮೇರಿಕಾದ ಅಪ್ಪ ಅಂದರೆ ಎಂಥ ಅಪ್ಪ? ಡಿಸ್ಕವರ್ ಮಾಡಿದ ಅಪ್ಪನೇ ಹೊರತು ಇನ್ವೆಂಟ್ ಮಾಡಿದ ಅಪ್ಪ ಅಲ್ಲ, ಸೃಷ್ಟಿ ಮಾಡಿದ ಅಪ್ಪ ಅಲ್ಲ. ಈ ದೃಷ್ಟಿಯಿಂದ ಪಿತೃದೇವತೆಗಳ ಹೆಸರಾಗೆ ಬಂದಿದ್ದು. ಪಿತೃದೇವತೆಗಳು ಯಾತಕ್ಕವರು? ಪಿತೃದೇವತೆಗಳು ತಿಳಿಸ್ಕೊಟ್ಟಿದ್ದು ಪಿತೃಗಳು ಅಷ್ಟೇ, ನಿಜವಾಗಲೂ ಪಿತೃಗಳು ಇವರೇ. ಆದರೆ ಮರೆತು ಹೋದ ಜ್ಞಾನಕ್ಕೆ ವಾಪಸ್ ಕೊಟ್ಟಿದ್ದಕ್ಕೆ ಏನಾಯ್ತು ಅವರಿಗೆ ಪಿತೃ ಅಂತ ಹೆಸರು ಬಂದು ಹರಿವಂಶದಲ್ಲಿ ಹೇಳ್ತಾರೆ.